ಈ ಸಂದರ್ಭದಲ್ಲಿ ನನ್ನ ತೆಗೆದುಕೊಂಡಂತ ಭಾಗವನ್ನ ತಿರುಗಿ ನಾನು ಓದ್ತೇನೆ. ಆದ್ರೆ 13ನೇ ವಚನದಿಂದ ಎಫೆಸ 6:13 ಎಫೆಸ 6:13ರಿಂದ 18 ವಚನಗಳವರೆಗೆ ಓದ್ಕೊಳ್ಳೋಣ. ಎಫೆಸ 6:13ರಿಂದ 18 ಓದ್ರಿ ಯಾರಾದ್ರು. ಆದದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ. ಆದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ನಾವು ಈ ಭಾಗಗಳಲ್ಲಿ ನಾವು ಪ್ರಾಮುಖ್ಯವಾಗಿ 7 ಪ್ರಾಮುಖ್ಯವಾದ ಅಂಶಗಳನ್ನ ನಾವು ನೋಡ್ತೇವೆ. 7 ಪ್ರಾಮುಖ್ಯವಾದಂತ ಅಂಶ. ಇದೊಂದು ಕ್ರಿಸ್ತಿಯ ಒಂದು ಯುದ್ಧದಲ್ಲಿ ಅಥವಾ ಹೋರಾಟದಲ್ಲಿ ದೇವರು ನಮಗೆ ಕೊಡುವಂತ ಸರ್ವಾಯುಧಗಳನ್ನ ಧರಿಸಿಕೊಂಡು ನಾವು ವೈರಿಯನ್ನ ಎದುರಿಸಿ ನಿಲ್ಲುವ ಹಾಗೆ ದೇವರು ನಮಗೆ ಸರ್ವಾಯುಧಗಳನ್ನ ಆತನು ಕೊಟ್ಟಿದ್ದಾನೆ. ಮೊದಲೇ ಸರ್ವಾಯುಧ ಅದು ಸತ್ಯವೆಂಬಂತ ನಡಕಟ್ಟು ಎಂಬುದಾಗಿ ನಾವು ನೋಡಿದೆವು. ಬ್ರೆಸ್ಟ್‌ಪ್ಲೇಟ್ ಆಫ್ ರೈಚಸ್ನೆಸ್ ಎಂಬುದಾಗಿ ಸ್ಟ್ಯಾಂಡ್ therefore having girded your loins with truth. ಸತ್ಯವೆಂಬಂತ ನಡಕಟ್ಟು ಮೊದಲನೇದಾಗಿ. ಎರಡನೇದಾಗಿ ನಾವು ನೋಡಿದ್ದು ಬ್ರೆಸ್ಟ್‌ಪ್ಲೇಟ್ ಆಫ್ ರೈಚಸ್ನೆಸ್. ಅದನ್ನ ನಾವು ಎರಡನೇದಾಗಿ ನೋಡಿದ್ವು ನೀತಿ ಎಂಬ ವಜ್ರ ಕವಚ. ಅದು ಮೂರನೇದಾಗಿ ನಾವು ನೋಡಿದ್ದು and having shod your feet with the preparation of the gospel of peace. ನಿಮ್ಮ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಸಮಾಧಾನದ ವಿಷಯವಾದ ಸುವಾರ್ತೆ ಎಂಬ ಕೆರವನ್ನು ಮೆಟ್ಟಿಕೊಂಡು ನಿಲ್ಲಿರಿ ಎಂಬಂತ ವಿಷಯವನ್ನ ನಾವು ಸವಿಸ್ತಾರವಾಗಿ ನಾವು ಧ್ಯಾನ ಮಾಡ್ತಾ ಬಂದೆವು. ನಾಲ್ಕನೇದಾಗಿ ನಾವು ನೋಡಿದ್ದು ದ ಶೀಲ್ಡ್ ಆಫ್ ಫೇತ್. ಅದನ್ನ ನಾವು ನೋಡಿದೆವು. ಮತ್ತೆ ಐದನೇದಾಗಿ ನಾವು ನೋಡಿದ್ದು ರಕ್ಷಣೆ ಎಂಬ ಶಿರಸ್ತ್ರಾಣ. ಅದನ್ನ ನಾವು ನೋಡಿದ್ದು ಹೆಲ್ಮೆಟ್ ಆಫ್ ಸಾಲ್ವೇಷನ್ ಎಂಬುದಾಗಿ. ಆರನೇದಾಗಿ ನಾವು ಧ್ಯಾನ ಮಾಡಿದೆವು ಕಳೆದ ಸಾರಿ. ಅದನ್ನ ಅರ್ಧ ಧ್ಯಾನ ಮಾಡಿದೆವು. ಅದು 17ನೇ ವಚನದಲ್ಲಿರುವಂತ ಭಾಗ, ಎಫೆಸ 6:17. ಅದರಲ್ಲಿ ಹೀಗೆ ಬರೆದಿದೆ, ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ ನಾವು ಧ್ಯಾನ ಮಾಡಿದೆವು. ಆದ್ರೆ ಇದರಲ್ಲಿ ಅರ್ಧ ಮಾತ್ರ ನಾವು ಧ್ಯಾನ ಮಾಡಿದೆವು. ಇವತ್ತು ಅದನ್ನ ಪೂರ್ತಿಯಾಗಿ ನಾವು ಧ್ಯಾನ ಮಾಡ್ತಾ ಬರೋಣ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬಂತ ಕತ್ತಿಯನ್ನು ಹಿಡಿಯಿರಿ.
ಇದು ಪರಿಶುದ್ಧಾತ್ಮನು ಕೊಡುವಂತ ಕತ್ತಿ. ಇದು ಭೌಮಿಕವಾದಂತ ಕತ್ತಿ ಅಲ್ಲ, ಅಥವಾ ಸೈನಿಕರು ಹಿಡಿಯುವಂತ ಕತ್ತಿ ಅಲ್ಲ, ಬೇರೆ ಯಾವುದೇ ಅಲ್ಲ. ಇದು ದೇವರ ಆತ್ಮನು ನಮಗೆ ಕೊಡುವಂತ ಒಂದು ಕತ್ತಿ. ಇದರಲ್ಲಿ 2 ಭಾಗ. ಮೊದಲನೇದಾಗಿ ದೇವರ ವಾಕ್ಯ. ದೇವರ ವಾಕ್ಯವೆಂಬ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ದೆವು ಏನಂತ ಹೇಳುವಾಗ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ. ಇವಾಗ ಇದನ್ನ 2 ಭಾಗವಾಗಿ ಮಾಡ್ತೇನೆ. ಮೊದಲನೇದಾಗಿ ದೇವರ ವಾಕ್ಯ, ಎರಡನೇದಾಗಿ ಪವಿತ್ರಾತ್ಮನು ಕೊಡುವ ಕತ್ತಿ. ದೇವರ ವಾಕ್ಯ ಮತ್ತು ಪವಿತ್ರಾತ್ಮನು ಕೊಡುವಂತ ಕತ್ತಿ, 2 ವಿಷಯಗಳನ್ನ ಕಳೆದ ಸಾರಿ ನಾವು ನೋಡಿದ್ದು. ಏನಂತ ಹೇಳುವಾಗ, ಪವಿತ್ರಾತ್ಮನು ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಳ್ಳ್ರಿ ಅಂತ ನಾವು ಅದನ್ನ ಧ್ಯಾನ ಮಾಡಿದೆವು. ರಕ್ಷಣೆ ಎಂಬಂತ ಶಿರಸ್ತ್ರಾಣ. ಇವತ್ತು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬಂತ ಕತ್ತಿಯನ್ನು ಹಿಡೀರಿ. ಇದನ್ನ 2 ಭಾಗ ನಾನು ಮಾಡ್ತೇನೆ. ಮೊದಲನೇದಾಗಿ ದೇವರ ವಾಕ್ಯ, ದಿ ಪವರ್ ಆಫ್ ದಿ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿರುವಂತ ಶಕ್ತಿ ಏನು ಎಂಬಂತ ವಿಷಯವನ್ನ ಮೊದಲನೇದಾಗಿ ನಾವು ನೋಡೋಣ. ಇದು ಬಹಳ ಅತಿ ಪ್ರಾಮುಖ್ಯವಾದಂತಹ ಸಂಗತಿ. ಯಾವಾಗಲೂ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಅದನ್ನ ವಿಭಾಗಗಳನ್ನಾಗಿ ನಾವು ಮಾಡಿಕೊಂಡ್ರೆ ಅದು ಖಂಡಿತವಾಗಿಯೂ ನಮಗೂ ಅದು ಚೆನ್ನಾಗಿ ಬೋಧಿಸ್ಲಿಕ್ಕೆ ಸಹಾಯವಾಗ್ತದೆ, ಮತ್ತು ಕೇಳುವಂತವರಿಗೂ ಕೂಡ ಒಂದು ಅರ್ಥ ಗರ್ಭಿತವಾಗಿ ಅದು ಇರ್ತದೆ. ಆದ್ರಿಂದ ದೇವರ ವಾಕ್ಯವನ್ನು ಈವನ್ ನಮ್ಮ ಪರ್ಸನಲ್ ಸ್ಟಡೀಸ್ನಲ್ಲೂ ಕೂಡ ದೇವರ ವಾಕ್ಯವನ್ನ ಸುಮ್ಮನೆ ನ್ಯೂಸ್ ಪೇಪರ್ ಓದಂಗೆ ನಾವು ಓದ್ಬಾರ್ದು. ಅದನ್ನ ವಿಭಾಗಗಳನ್ನಾಗಿ ಮಾಡಿಕೊಂಡು ನಾವು ಓದಿದ್ರೆ ಅಥವಾ ಸ್ಟಡಿ ಮಾಡಿದ್ರೆ, ಆಮೇಲೆ ಅದನ್ನ ಧ್ಯಾನ ಮಾಡಿದ್ರೆ ದೇವರ ವಾಕ್ಯ ನಮಗೆ ಚಂದವಾದ ರೀತಿಯಲ್ಲಿ ಅದು ಅರ್ಥವಾಗ್ತದೆ. ಇಲ್ಲವಾದ್ರೆ ನಮಗೆ ಖಂಡಿತವಾಗಿಯೂ ಅದು ಅರ್ಥ ಆಗೋದೇ ಇಲ್ಲ. ಈಗ ಮೊದಲನೇದಾಗಿ ದ ಪವರ್ ಆಫ್ ದಿ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದಲ್ಲಿರುವಂತಹ ಅದ್ಭುತವಾದಂತಹ ಶಕ್ತಿ, ಅದನ್ನ ನಾವು ಧ್ಯಾನ ಮಾಡೋಣ. ದೇವರ ವಾಕ್ಯ ಇದು ಏನು? ದೇವರ ವಾಕ್ಯ ಇದು ದೇವರು ತಾನೇ ತನ್ನ ಬಾಯಿಂದ ನುಡಿದದ್ದು, ಬೋಧಿಸಿದ್ದು. ದೇವರು ತಾನೇ ತನ್ನ ಬಾಯಿಂದ ನುಡಿದು ಬೋಧಿಸಿದಂಥ ವಾಕ್ಯ ಅದು. ಅನೇಕ ಕಡೆ ಸಂದರ್ಭಗಳಲ್ಲಿ ನಾವು ಅದನ್ನು ಓದ್ತೇವೆ. ಈಗ ಮೋಶೆಗೆ ದೇವರು 10 ಕಟ್ಟಳೆಗಳನ್ನ ಬೋಧಿಸ್ತಾರೆ, ಅದು ದೇವರ ವಾಕ್ಯವೇ. ಅದು 10 ಕಟ್ಟಳೆ ಆಗಿರ್ಬೋದು, ಆದ್ರೂ ಅದು ದೇವರ ವಾಕ್ಯವೇ. ಬಟ್ ದೇವರ ವಾಕ್ಯ ಅದನ್ನ ನಾವು ಯಾವಾಗ್ಲೂ ವಿಂಗಡಣೆ ಮಾಡಿ ಅದನ್ನ ಧ್ಯಾನ ಮಾಡಿದ್ರೆ ಮಾತ್ರವೇ ನಮಗೆ ಅದು ಚಂದವಾದ ರೀತಿಯಲ್ಲಿ ಅದು ಅರ್ಥವಾಗುವಂತದ್ದಾಗಿರ್ತದೆ. ಈ ದೇವರ ವಾಕ್ಯದ ವಾಟ್ ಇಸ್ ದ ಪವರ್ ಆಫ್ ದಿ ವರ್ಡ್ ಆಫ್ ಗಾಡ್? ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯ ಅದು ಎಂಥದ್ದು ಅಂತ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೋಪವಿಲ್ಲದ್ದು. ದೇವರ ವಾಕ್ಯ ಲೋಪವಿಲ್ಲದ್ದು. ಅದನ್ನ ನಾವು ಕೀರ್ತನೆಗಳು 19ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ದೇವರ ವಾಕ್ಯವು ಅದು ಲೋಪವಿಲ್ಲದ್ದು. ಸ್ವಲ್ಪ ಯಾರು ಓದ್ತೀರ? ಸ್ವಲ್ಪ ಬೇಗ ನನ್ನ ಜೊತೆಲಿ ಇದನ್ನ. ಕೀರ್ತನೆ 19:7. ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ಲ? ಇನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ನಿಮ್ಮ ಇದನ್ನ. ಅಂಕಲ್ ಈಗ ಕೇಳಿಸ್ತಿದ್ಯಾ? ಇನ್ನು ಸ್ವಲ್ಪ. ನನ್ನ ವಾಯ್ಸ್ ಕೇಳ್ತಾ ಇದೆ ತಾನೆ? ನಿಮ್ ವಾಯ್ಸ್ ಕೇಳಿಸ್ತಾ ಇದೆ ಅಂಕಲ್. ಇವಾಗ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆಯಾ? ಮಾತಾಡಮ್ಮ. ಓದಮ್ಮ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಸಾಕು ಅಲ್ಲಿಗೆ ಸಾಕು. ಸಾಕು. ಲೋಪವಿಲ್ಲದ್ದು ಅಂದ್ರೆ ದೇವರ ವಾಕ್ಯ ಲೋಪವಿಲ್ಲದ್ದು. ಅದರಲ್ಲಿ ಯಾವುದೇ ವಿಧವಾದಂತಹ ಲೋಪವಿಲ್ಲ, ತಪ್ಪುಗಳಿಲ್ಲ,
ಕಳಂಕವಿಲ್ಲ. ದೇವರ ವಾಕ್ಯದಲ್ಲಿ ಯಾವುದೇ ರೀತಿಯ ಕಳಂಕವಿಲ್ಲ. ಅಂದ್ರೆ ಅರ್ಥವೇನೆಂದ್ರೆ ದೇವರ ವಾಕ್ಯ ಅದು ಸಂಪೂರ್ಣವಾಗಿ ಪರಿಶುದ್ಧವಾದದ್ದು. ದೇವರ ವಾಕ್ಯ ಪರಿಶುದ್ಧವಾದದ್ದು. ಆಮೇಲೆ ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 5 ಮತ್ತು 6ನೇ ವಚನ. ಜ್ಞಾನೋಕ್ತಿಗಳು 30 ಮತ್ತು 5, 6ನೇ ವಚನ. ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು. ಕೇಳಿಸ್ತಾ ಇಲ್ಲ. ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು. ಸಾಕು, ಅಲ್ಲಿ ನಿಲ್ಲಿಸಿ. ನೋಡಿ, ತಿರುಗಿ ಇಲ್ಲಿ ಬಂತು. ದೇವರ ವಾಕ್ಯ, ದೇವರ ಪ್ರತಿಯೊಂದು ವಾಕ್ಯ ಅದು ಶುದ್ಧವಾದದ್ದು. ಅದರಲ್ಲಿ ಯಾವುದೇ ವಿಧವಾದಂತಹ ಕಳಂಕ ಇಲ್ಲ. ಆಮೇಲೆ ಪ್ರಕಟಣೆ 22:18. ಪ್ರಕಟಣೆ 22ನೇ ಅಧ್ಯಾಯ 18ನೇ ವಚನ ಓದ್ರಿ. ಈ ಪುಸ್ತಕದ ಪ್ರವಾದನ ವಾಕ್ಯಗಳು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಸಾಕು, ಅಲ್ಲಿಗೆ ಸಾಕು. ಅಂದ್ರೆ ಅದರ ಅರ್ಥವೇನೆಂದ್ರೆ ದೇವರ ವಾಕ್ಯ ಅದು ಪರ್ಫೆಕ್ಟ್, ಅಂದ್ರೆ ಪರಿಪೂರ್ಣವಾದದ್ದು. ಯಾರು ಅದಕ್ಕೆ ಏನು ಸೇರಿಸುವ ಹಾಗಿಲ್ಲ. ಅದರಿಂದ ಏನು ಕೂಡ ತೆಗೆಯುವ ಹಾಗಿಲ್ಲ. ಯಾಕೆಂದ್ರೆ ಅದು ಪರಿಪೂರ್ಣವಾದದ್ದು. ಆಮೇಲೆ 2ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. 2 ಪೇತ್ರ 1ನೇ ಅಧ್ಯಾಯ 20ನೇ ವಚನ. 2 ಪೇತ್ರ 1ನೇ ಅಧ್ಯಾಯ 20ನೇ ವಚನ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಆಮೇಲೆ 21. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಅಂದ್ರೆ ಇದರ ಅರ್ಥವೇನಂದ್ರೆ ಇದು ಎಂದಿಗೂ ಬದಲಾವಣೆ ಆಗದೆ ಇರುವಂತ ವಾಕ್ಯ. ಅದು ಸದಾ ಕಾಲ ಇರುವಂತಹ ವಾಕ್ಯ. ಆಮೇಲೆ ಮತ್ತಾಯನ ಬರೆದ ಸುವಾರ್ತೆ 24:35ನೇ ವಚನ. ಮತ್ತಾಯ 24:35ನೇ ವಚನ. ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಅಂದ್ರೆ ಅರ್ಥವೇನು? ಅದು ಅಳಿದು ಹೋಗುವುದೇ ಇಲ್ಲ ಅಂದ್ರೆ ಅರ್ಥವೇನು? ದೇವರ ವಾಕ್ಯಕ್ಕೆ ಸಾವಿಲ್ಲ ಅಂತ ಅರ್ಥ. ಅದು ಸಾಯುವುದಿಲ್ಲ. ಅದು ಯಾವಾಗಲೂ ಜೀವಂತವಾಗಿ ಇರುವಂತದ್ದಾಗಿರ್ತದೆ. ಒಬ್ರು ಹೀಗೆ ಹೇಳಿದ್ದಾರೆ, ಏನಂತ ಹೇಳುವಾಗ, ದೇವರ ವಾಕ್ಯವನ್ನ ನೀವು ತುಂಡು ತುಂಡಾಗಿ 1000 ತುಂಡುಗಳನ್ನಾಗಿ ಮಾಡಿಬಿಟ್ರೆ, ಎಸ್ದು ಬಿಟ್ರಿ, ಆದ್ರೆ ಅದು ಮಾರನೇ ದಿವಸವೇ ಅದು ತಿರುಗಿ ಬೆಳೆಯುತ್ತದೆ. ಯಾವ ರೀತಿಯಲ್ಲಿ ಕಡಿದ ಮರ ಕೆಲವೇ ದಿವಸಗಳಲ್ಲಿ, ಒಂದೇ ಒಂದು ವಾರದೊಳಗೆ ಅದು ತಿರುಗಿ ಚಿಗುರುತ್ತದೆ. ದೇವರ ವಾಕ್ಯವೂ ಕೂಡ ಹಾಗೆ. ಅದು ಸಾಯದೆ ಹಾಗೆ ಜೀವಂತವಾಗಿ ಇರುವಂತದ್ದು ದೇವರ ವಾಕ್ಯ. ಈ ಭೂಲೋಕದಲ್ಲಿ ಇವತ್ತು ದೇವರ ವಾಕ್ಯವನ್ನ, ಅಂದ್ರೆ ಸತ್ಯವೇದವನ್ನ ಸಂಪೂರ್ಣವಾಗಿ ಇಲ್ಲದಂತೆ ಮಾಡಬೇಕೆಂಬುದಾಗಿ ಬಹಳಷ್ಟು ವೈರಿಗಳು ಅದನ್ನ ತೆಗೆದು ಹಾಕ್ಬಿಡ್ಬೇಕು ಅಂತ ಬಂದು, ಆದ್ರೆ ಅವ್ರ ಕೈಲಿ ಆಗ್ಲಿಲ್ಲ. ಅದು ಎಷ್ಟರ ಮಟ್ಟಿಗೆ ಅದನ್ನ ಹರಿದು ಹಾಕಿ ಬೆಂಕಿಯಿಂದ ಸುಟ್ಟಿ ಅದನ್ನ ಹಾಳು ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು, ಅದಕ್ಕಿಂತಲೂ ಅದು 100ರಷ್ಟು 1000 ಪಟ್ಟು ಆ ದೇವರ ವಾಕ್ಯ ಅದು ಚಿಗುರ್ತಾ ಬೆಳೆಯುತ್ತಾ ಬಂತು. ಮತ್ತೆ ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ಸಾಕು, ಅಲ್ಲಿ ನಿಲ್ಲಿಸಿ. ದೇವರ ವಾಕ್ಯ ಸಜೀವವಾದದ್ದು. ದೇವರ ವಾಕ್ಯನ ಯಾರೂ ತೆಗೆದು ಹಾಕಕ್ಕಾಗೋಲ್ಲ, ಕೊಂದು ಹಾಕ್ಲಿಕ್ಕೆ ಆಗೋದಿಲ್ಲ.
ಯಾಕೆಂದ್ರೆ ಅದು ಸಜೀವವಾದದ್ದು, ಅದ್ಭುತವಾದಂತಹದ್ದು. ಆಮೇಲೆ ದೇವರ ವಾಕ್ಯ ಬಹಳ ಕಡೆಗಳಲ್ಲಿ ನಾವು ಓದ್ತೇವೆ, ನಮ್ಮನ್ನ ಅದು ಆಧರಿಸುವಂತದ್ದು. ಯೆಶಾಯನು ಬರೆದ 55ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ದೇವರ ವಾಕ್ಯ ಎಂಥದ್ದು ಅಂತ ಹೇಳುವಾಗ ಆಧರಿಸುವಂತ ದೇವರ ವಾಕ್ಯ ಅಂತ ಓದ್ತೇವೆ. ಆಮೇಲೆ 1 ಥೆಸಲೋನಿಕ 4ನೇ ಅಧ್ಯಾಯ 18ನೇ ವಚನ, 5ನೇ ಅಧ್ಯಾಯ ಅದೇ ಥೆಸಲೋನಿಕ 5:11 ಆ ದೇವರ ವಾಕ್ಯ ನಮ್ಮನ್ನ ಸಂತೈಸುವಂತದ್ದು ಎಂಬುದಾಗಿ ನಾವು ಓದ್ತೇವೆ. ಕಷ್ಟ, ಇಕ್ಕಟ್ಟು, ಬೇಸರಿಕೆಗಳಲ್ಲಿ ಕುಂದಿ ಹೋಗುವಂತಹ ಸಂದರ್ಭದಲ್ಲಿ ದೇವರ ವಾಕ್ಯ ಅದು ನಮ್ಮನ್ನು ಬಹಳವಾಗಿ ಸಂತೈಸುವಂಥದ್ದು. ಆಮೇಲೆ ದೇವರ ವಾಕ್ಯ ಅದು ರೂಪಿಸುವಂಥದ್ದು. ಯೆರೆಮೀಯ 23:29 ನಾವು ಅದನ್ನ ಓದ್ತೇವೆ. ದೇವರ ವಾಕ್ಯ ಯಾರು ಪ್ರೀತಿ ಮಾಡ್ತಾರೋ ಅವರನ್ನ ಅದು ರೂಪಕ್ಕೆ ತರುವಂಥದ್ದು ದೇವರ ವಾಕ್ಯ. ಆಮೇಲೆ 2 ತಿಮೋಥೆ 3:16 ಹೀಗೆ ಓದ್ತೇವೆ, ಏನಪ್ಪಾ ಅಂದ್ರೆ ದೇವರ ವಾಕ್ಯ ಅದು ನಮ್ಮನ್ನ ಪ್ರವೀಣತೆಗೆ ನಡೆಸುವಂಥದ್ದು. ಪ್ರವೀಣತೆಗೆ ದೇವರ ವಾಕ್ಯವನ್ನು ಪ್ರೀತಿಸುವಂತಹ ವ್ಯಕ್ತಿಗಳನ್ನ ಅದು ಉತ್ತಮವಾದ ಮಟ್ಟಕ್ಕೆ ನಡೆಸ್ತದೆ, ಪ್ರವೀಣತೆಗೆ ಅದು ನಡೆಸುವಂತದ್ದಾಗಿರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಓದುವಾಗ ದೇವರ ವಾಕ್ಯ ನಮ್ಮನ್ನ ಅನೀತಿಯಿಂದ ಕಾಪಾಡುವಂತದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಶೋಧನೆಗಳಿಂದ ನಮ್ಮನ್ನು ತಪ್ಪಿಸುವಂತದ್ದಾಗಿದೆ. ದೇವರ ವಾಕ್ಯ ಸಂದೇಹಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವಂತದ್ದಾಗಿದೆ. ದೇವರ ವಾಕ್ಯ ದುರ್ಬೋಧಕರಿಂದ ನಮ್ಮನ್ನು ತಪ್ಪಿಸುವಂತದ್ದು ಆಗಿರ್ತದೆ. ದೇವರ ವಾಕ್ಯ ಅದು ಎಂತಹ ದೇವರ ವಾಕ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ನಾವು ಸ್ತೋತ್ರವನ್ನ ನಾವು ಸಲ್ಲಿಸೋಣ. ದೇವರ ವಾಕ್ಯ ಅದು ನಮ್ಮನ್ನು ಎಲ್ಲ ಅನೀತಿಗಳಿಂದ ತಪ್ಪಿಸ್ತದೆ, ಶೋಧನೆಗಳಿಂದ ತಪ್ಪಿಸ್ತದೆ, ಸಂದೇಹಗಳಿಂದ ನಮ್ಮನ್ನು ತಪ್ಪಿಸ್ತದೆ, ದುರ್ಬೋಧನೆಗಳಿಂದ ನಮ್ಮನ್ನು ತಪ್ಪಿಸ್ತದೆ ಮತ್ತು ನಮ್ಮನ್ನು ದೇವರ ವಾಕ್ಯ ರಕ್ಷಣೆಗೆ ನಡೆಸ್ತದೆ. ದೇವರ ವಾಕ್ಯ ನಿಜವಾಗಿಯೂ ವಿಶ್ವಾಸಿಗಳಿಗೆ ಅದು ದೇವರ ವಾಕ್ಯದ ಬಲ ನಮಗೆ ಬೇಕೇ ಬೇಕು. ಯಾಕೆಂದ್ರೆ ನಮಗೆ ಬೆಳವಣಿಗೆ, ಆತ್ಮೀಕವಾದಂತ ಬೆಳವಣಿಗೆ ಬೇಕು ಅಂತ ಹೇಳುವಾಗ ನಮಗೆ ಅದು ಬೇಕೇ ಬೇಕಾಗಿರ್ತದೆ. ಮತ್ತು ಭಕ್ತಿ ಅಭಿವೃದ್ಧಿಗೆ ಕೂಡ ದೇವರ ವಾಕ್ಯ ಅದು ನಮ್ಮನ್ನು ನಡೆಸುವಂತದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಸತ್ಯದ ಮಾರ್ಗಕ್ಕೆ ನಡೆಸುವಂತದ್ದಾಗಿದೆ ಮತ್ತು ದೇವರ ವಾಕ್ಯ ನಮ್ಮನ್ನು ಜಯಪ್ರದವಾದಂತ ಜೀವಿತಕ್ಕೆ ನಮ್ಮನ್ನು ಇದು ನಡೆಸುವಂತದ್ದಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತೇವೆ. ಈ ದೇವರ ವಾಕ್ಯ ನಿಜವಾಗಿಯೂ ಎಂತಹ ದೇವರ ವಾಕ್ಯ ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ನಾವು ನೋಡುವಾಗ ದೇವರ ವಾಕ್ಯ ಅದು ಏನ್ ಮಾಡ್ತದೆ, ನಮ್ಮನ್ನ ಬಾಯಾರಿದವರಿಗೆ ಅದು ದಾಹವನ್ನು ತೀರಿಸುವಂತ ದೇವರ ವಾಕ್ಯ. ಯೋಹನ್ ಬರೆಸುವ ವಾರ್ತೆಯಲ್ಲಿ ಆ ಒಂದು ಕನ್ವರ್ಷನ್ ವಿಷಯವನ್ನ ನಾವು ನೋಡ್ತೇವೆ. ಸಮಾಜದ ಸ್ತ್ರೀಗೆ ಕರ್ತನು ಹೇಳಿದ್ದು, ಈ ನೀರನ್ನು ಕುಡಿದವರಿಗೆ ತಿರುಗಿ ನೀರಡಿಕೆ ಆಗುವುದು, ಆದ್ರೆ ನಾನು ಕೊಡುವ ನೀರು ಅವರಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವನ ಉಂಟು ಮಾಡುವುದು ಎಂಬುದಾಗಿ ಕರ್ತನು ಹೇಳಿದಂತ ಮಾತು. ಬಾಯಾರದವರಿಗೆ ನೀರು. ಆಮೇಲೆ ದೇವರ ವಾಕ್ಯ ಹಸಿದವರಿಗೆ ಆಹಾರ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದೊಂದು ಮಾತಿನಿಂದಲೂ ಬದುಕುವಂತವನು ಆಗಿರ್ತಾನೆ. ಆದ್ರಿಂದ ದೇವರ ವಾಕ್ಯ ಇದು ಆಹಾರ. ಎಂತ ಆಹಾರ ದೇವರ ವಾಕ್ಯ ಅಂತ ನಾವು ನೋಡುವಾಗ, ಹಸು ಮಕ್ಕಳಿಗೆ ಶುದ್ಧವಾದಂತ ಹಾಲು. ಅದನ್ನು 1 ಪೇತ್ರ 2ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೇವೆ. ಚಿಕ್ಕ ಮಕ್ಕಳಿಗೆ ಅವರಿಗೆ ಅನ್ನ ರೊಟ್ಟಿ ತಿನ್ನಕ್ಕಾಗುವುದಿಲ್ಲ, ಅವರು ಹಾಲೇ ಕುಡಿಯುವಂತವರು. ದೇವರ ವಾಕ್ಯವು ಕೂಡ ಹಸು ಮಕ್ಕಳಿಗೆ ಶುದ್ಧವಾದಂತ ಹಾಲು. ಆಮೇಲೆ ದೇವರ ವಾಕ್ಯ ಪ್ರಾಯಸ್ಥರಿಗೆ, ಯವನಸ್ಥರು ಎಂದಿಗೂ ಹಾಲು ಕುಡಿಯೋದಿಲ್ಲ, ಅವರು ಗಟ್ಟಿಯಾದ ಆಹಾರವನ್ನೇ ಸೇವಿಸ್ಬೇಕು.
ಸೊ ಹಾಗೆ ದೇವರ ವಾಕ್ಯ ಪ್ರಾಯಸ್ಥರಿಗೆ ಅದು ಆ ರೊಟ್ಟಿ ಇದು ಬಹಳ ಪ್ರಾಮುಖ್ಯವಾದ ಸಂಗತಿ. ಕೆಲವು ರೊಟ್ಟಿನೂ ತಿನ್ನಲ್ಲ, ಆದ್ರೆ ರೊಟ್ಟಿ ಅದು ಯೌವನಸ್ಥರ ತಿನ್ನುವಂತ ಆಹಾರ. ದೇವರ ವಾಕ್ಯ ಕೂಡ ರೊಟ್ಟಿನೇ. ವಾಕ್ಯದಲ್ಲಿ ನಾವು ನೋಡುವಂತವರು ನಾವು ಆಗಿರ್ತೇವೆ. ಆಮೇಲೆ ಈ ಅನುಭವಿಗಳಿಗೆ ಅಂದ್ರೆ ಎಷ್ಟೋ ವರ್ಷ ಆತ್ಮೀಕವಾದಂತ ಜೀವಿತದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ದಾಟಿ ಹೋದಂತ ಅನುಭವಿಗಳು ವಿಶ್ವಾಸಿಗಳು. ಅಂತಹ ವಿಶ್ವಾಸಿಗಳಿಗೆ ದೇವರ ವಾಕ್ಯ ಅದು ಜೇನು ಎಂಬುದಾಗಿ ವಾಕ್ಯ ಹೇಳ್ತದೆ. ಕೀರ್ತನೆ 19ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ದೇವರ ವಾಕ್ಯ ನಮಗೆ ಜೇನು. 119ನೇ ಕೀರ್ತನೆಯಲ್ಲೂ ಕೂಡ ಅದು ನಮಗೆ ಹೇಳ್ತದೆ, ಅದು ಜೇನು ದೇವರ ವಾಕ್ಯ. ಅಂದ್ರೆ ಅದು ಅನುಭವಿಗಳಿಗೆ ಜೇನು, ಹಸಿದವರಿಗೆ ಆಹಾರ, ಹಸು ಮಕ್ಕಳಿಗೆ ಶುದ್ಧ ಹಾಲು, ಪ್ರಾಯಸ್ಥರಿಗೆ ರೊಟ್ಟಿ, ಅನುಭವಿಗಳಿಗೆ ಜೇನು. ಆಮೇಲೆ ದೇವರ ವಾಕ್ಯ ನಮ್ಮ ಮುಖದಲ್ಲಿರುವಂತ ಎಲ್ಲಾ ದೋಷಗಳನ್ನ ಎತ್ತಿ ತೋರಿಸುವಂತ ಕನ್ನಡಿ ದೇವರ ವಾಕ್ಯ. ಕನ್ನಡಿ. ಪ್ರತಿ ದಿವಸ ನಾವು ಕನ್ನಡಿಯನ್ನು ನೋಡ್ಕೊಳ್ತೇವೆ, ನಮ್ಮ ಮುಖಗಳನ್ನು ನೋಡ್ಕೊಳ್ತೇವೆ, ಸರಿಪಡಿಸ್ಕೊಳ್ತೇವೆ, ತಿದ್ಕೊಳ್ತೇವೆ. ಏನಾದ್ರು ಕುಂದಿದ್ಯಾ, ಏನಾದ್ರು ಸಂಗತಿಗಳಿದ್ಯಾ, ರೂಪವನ್ನು ಕೆಡಿಸುವಂತ ಯಾವುದೇ ಸಂಗತಿಗಳು ಮುಖದಲ್ಲಿ ಇದೆಯಾ, ತಕ್ಷಣವೇ ಬೇರೆ ಬೇರೆ ಕಡೆಗಳಲ್ಲಿ ನಾವು ಹೋಗಿ ಅದನ್ನ ಸರಿ ಮಾಡ್ಕೊಳ್ತೇವೆ. ಅಂದ್ರೆ ದೇವರ ವಾಕ್ಯ ಅದು ಕನ್ನಡಿ. ಅದನ್ನ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೇವೆ. ನಮ್ಮ ಮುಖವನ್ನು ನೋಡಿಕೊಳ್ಳುವಂತ ಒಂದು ಕನ್ನಡಿ. ನಮ್ಮ ಮುಖದಲ್ಲಿ ಏನೇ ಕೊರತೆಗಳಿದ್ರೆ ದೇವರ ವಾಕ್ಯ ಮಾತ್ರ ಅದನ್ನ ನಮಗೆ ಎತ್ತಿ ತೋರಿಸುವಂಥದ್ದು ಆಗಿರ್ತದೆ. ಆಮೇಲೆ ದೇವರ ವಾಕ್ಯ ಅದೇನಾಗಿದೆ, ಅದು ಕೊಳ್ಳೆಯಾಗಿದೆ. ಕೊಳ್ಳೆ ಅಂತ ಹೇಳುವಾಗ ಹಿಂದಿನ ಕಾಲದಲ್ಲಿ ಕೊಳ್ಳೆ ಹೊಡಿತಾ ಇದ್ರು. ಅಂದ್ರೆ ಒಂದು ಸೈನ್ಯವನ್ನ ತಕೊಂಡು ಹೋಗಿ ಇನ್ನೊಬ್ಬರ ಮೇಲೆ ಯುದ್ಧ ಮಾಡಿ ಅವರಿಂದ ಕೊಳ್ಳೆಯನ್ನು ತಗೊಂಡ್ಬರ್ತಾ ಇದ್ರು. ಅದನ್ನ ತಂದು ಊರಿಗೆ ಅದನ್ನ ತೋರಿಸ್ತಾ ಇದ್ರು, ಅದನ್ನ ಹಂಚುತ್ತಾ ಇದ್ರು ಕೊಳ್ಳೆ. ಸೊ ಹಾಗೆ ವಿಶ್ವಾಸಿಗಳಿಗೆ ದೇವರ ವಾಕ್ಯ ಅದು ಕೊಳ್ಳೆ, ಪರಲೋಕದ ಐಶ್ವರ್ಯ ಅಂತ ಹೇಳ್ಬೋದು. ಅದೊಂದು ಕೊಳ್ಳೆ ಇದ್ದ ಹಾಗೆ. ಆಮೇಲೆ ದೇವರ ವಾಕ್ಯ ಅದು ಅಕ್ಕಸಾಲಿಗ, ಒಂದು ವೇಳೆ ಅಕ್ಕಸಾಲಿಗನ ಕೆಲಸ ಮಾಡುವುದಾದ್ರೆ ಅವನಿಗೆ ಅದು ಸುತ್ತಿಗೆ. ದೇವರ ವಾಕ್ಯ ಸುತ್ತಿಗೆ. ಯೆರೆಮೀಯನ ಪ್ರವಾದನೆ 23ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ದೇವರ ವಾಕ್ಯವು ಅದು ಬೆಂಕಿಗೂ ಅದು ಚಮ್ಮಟಿಗೆಗೂ ಅದು ಗುರುತಾಗಿದೆ ಅಂತ ನಾವು ಓದ್ತೇವೆ. ಅದು ಸುತ್ತಿಗೆ ದೇವರ ವಾಕ್ಯ. ಈ ಸುತ್ತಿಗೆ ಏನ್ ಮಾಡ್ತದೆ ಅಂದ್ರೆ ಏನಪ್ಪಾ ಅಂದ್ರೆ ಕುರೂಪವನ್ನ ರೂಪಕ್ಕೆ ತರ್ತದೆ. ಈಗ ಒಂದು ಕಲ್ಲು ಕಟ್ಟಡ ಕಟ್ಟಬೇಕಾದ್ರೆ ಅದನ್ನ ಒಂದು ಶೇಪಿಗೆ ತರಬೇಕು. ಆ ಶೇಪಿಗೆ ತರುವಂಥದ್ದು ಯಾವುದಂದ್ರೆ ಸುತ್ತಿಗೆ. ನಮ್ಮ ಜೀವಮಾನವನ್ನು ಅಷ್ಟೇ ದೇವರ ವಾಕ್ಯ ಒಂದು ನಿಜವಾದಂತ ಆತ್ಮೀಕವಾದ ರೂಪಕ್ಕೆ ಅದು ತರುವಂಥದ್ದು ಆಗಿರ್ತದೆ. ಚಮ್ಮಡಿಕೆಗಾರನಿಗೆ ಅದು ಸುತ್ತಿಗೆ. ಆಮೇಲೆ ದೇವರ ವಾಕ್ಯ ಕಮ್ಮಾರನಿಗೆ, ಕಮ್ಮಾರ ಅಂದ್ರೆ ಗೊತ್ತಲ್ಲ ಯಾರು, ಬ್ಲಾಕ್ ಸ್ಮಿತ್. ಈ ಬ್ಲಾಕ್ ಸ್ಮಿತ್ ಕಮ್ಮಾರನಿಗೆ ಅದು ಏನಾಗಿದೆಪ್ಪ ಅಂದ್ರೆ ಬ್ಲಾಕ್ ಸ್ಮಿತ್ಗೆ ಬೆಂಕಿ. ಅವನು ಯಾವಾಗ್ಲೂ ಕಬ್ಬಿಣವನ್ನ ಒಂದು ಶೇಪಿಗೆ ತರಬೇಕಾದ್ರೆ ಬೆಂಕಿಲಿ ಹಾಕ್ತಾ ಇರ್ತಾನೆ, ಕೆಂಪಗೆ ಕಾಯಿಸ್ತಾನೆ. ಅದು ಕಾದ ಮೇಲೆ ಅದನ್ನ ತೆಗೆದು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಅದನ್ನ ಸುತ್ತಿಗೆಯಿಂದ ಬಡಿತಲೇ ಇರ್ತಾನೆ. ಅದು ಒಂದು ಶೇಪಿಗೆ ಬರ್ತದೆ. ಚಮ್ಮಡಿಕೆಗಾರನಿಗೆ ಸುತ್ತಿಗೆ, ಅದು ಕಮ್ಮಾರನಿಗೆ ಅದು ಬೆಂಕಿ. ಆಮೇಲೆ ದೇವರ ವಾಕ್ಯ ಬಡವರಿಗೆ ಐಶ್ವರ್ಯ. ದೇವರ ವಾಕ್ಯ ಬಡವರಿಗೆ ಐಶ್ವರ್ಯ.
ಇದು ಬಹಳ ಅದ್ಭುತವಾದ ಸಂಗತಿ. ದೇವರ ವಾಕ್ಯ ನಿಜವಾಗಿಯೂ ಎಷ್ಟೋ ಮಂದಿ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತೇವೆ. ಮಿಸ್ಯೂಸ್ ಮಾಡ್ತಾರೆ. ದೇವರ ವಾಕ್ಯದ ವಿಷಯದಲ್ಲಿ ಜಂಬ ತೋರಿಸ್ತಾರೆ, ಅಹಂಕಾರ ತೋರಿಸ್ತಾರೆ. ಆದ್ರೆ ನಿಜವಾಗಿಯೂ ಒಬ್ಬ ತಗ್ಗಿ ಬಗ್ಗಿ ಮತ್ತು ದೀನತೆಯಿಂದ ನಡೆಯುವಂಥವರಿಗೆ ದೇವರ ವಾಕ್ಯ ಅದು ಏನಾಗಿದೆ ಅಂತ ನಾವು ನೋಡುವಾಗ ಅದು ಐಶ್ವರ್ಯವಾಗಿದೆ. ದೇವರು ಈ ದೇವರ ವಾಕ್ಯವನ್ನ ಕೊಡ್ತಾನೆ, ಎಲ್ಲರಿಗೂ ಕೇಳಿದವರು ಕೊಡ್ತಾನೆ, ನಿಜವೇ. ಆದ್ರೆ ಬಹಳವಾಗಿ ಯಾರು ದೀನತೆಯುಳ್ಳವರಾಗಿದ್ದಾರೋ, ತಗ್ಗಿಸ್ಕೊಳ್ತಾರೋ, ಆತ್ಮದಲ್ಲಿ ಬಡವರಾಗಿರ್ತಾರೋ ಅಂತವರಿಗೆ ಆತನು ಐಶ್ವರ್ಯವನ್ನಾಗಿ ಅದನ್ನ ಕೊಡ್ತಾನೆ, ನಿಜವಾಗಿಯೂ. ಆಮೇಲೆ ದೇವರ ವಾಕ್ಯ ಅದು ಬಿತ್ತುವವನಿಗೆ, ಅಂದ್ರೆ ಒಬ್ಬ ರೈತನಿಗೆ ಅದು ಬೀಜ ಇದ್ದ ಹಾಗೆ. ಈಗ ನೋಡ್ರಿ, ಬಿತ್ತುವುದಕ್ಕೆ ಹೊರಟನು ಅಂತ ನಾವು ಓದ್ತೇವೆ. ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯದಿಂದ ನಾವು ಓದ್ತೇವೆ ಅದನ್ನು. ಬಿತ್ತುವವನಿಗೆ ಬೀಜ ಅದು ಅಂದ್ರೆ ರೈತನಿಗೆ. ಆಮೇಲೆ ದೇವರ ವಾಕ್ಯ ರೋಗಿಗಳಿಗೆ ಔಷಧಿ. ಹೌದು, ದೇವರ ವಾಕ್ಯ ಕೆಲವರು ಹೇಳ್ತಾರೆ ಮನೋರೋಗ ಅಂತ ಹೇಳ್ತಾರೆ. ಮನೋರೋಗ, ಆ ಮನೋರೋಗಕ್ಕೆ ಔಷಧಿ ಇಲ್ಲ ಅಂತ ಹೇಳ್ತಾರೆ ಕೆಲವರಿಗೆ. ಮನೋರೋಗ ಹಿಡಿದ್ಬಿಟ್ರೆ ಅದು ಹೊರಗಡೆ ಬರಕ್ಕಾಗೋದಿಲ್ಲ ಅವ್ರಿಗೆ. ಆದ್ರೆ ಅಂಥವರು ದೇವರ ವಾಕ್ಯವನ್ನು ಸೇರಿಸಿದ್ರೆ ಈ ಮನೋರೋಗಕ್ಕೆ ಅದು ಸಿದ್ಧ ಔಷಧ. ದೇವರ ವಾಕ್ಯ ಅದು ಎಂತಹ ರೋಗಗಳಿದ್ರೂ ಕೂಡ ಅದನ್ನ ವಾಸಿ ಮಾಡಿಬಿಡ್ತದೆ. ದೇವರ ವಾಕ್ಯ ಅದ್ಭುತವಾದಂತಹ ದೇವರ ವಾಕ್ಯ. ಮತ್ತೆ ದೇವರ ವಾಕ್ಯ ಅದು ಪ್ರಯಾಣಿಕರಿಗೆ ಮಾರ್ಗ. ಕತ್ತಲೆಯಲ್ಲಿ ನಡೆಯುವಂಥವರಿಗೆ ಅಥವಾ ಸಂಚರಿಸುವವರಿಗೆ ಅಥವಾ ಪ್ರಯಾಣ ಮಾಡುವಂಥವರಿಗೆ, ಹಿಂದಿನ ಕಾಲದಲ್ಲಿ ಕತ್ತಲೆಯಲ್ಲಿ ಓಡಾಡ್ತಾ ಇದ್ರು ಜನ, ಆದ್ರೆ ಕಾಣಿಸ್ತಾ ಇರಲಿಲ್ಲ, ರಸ್ತೆ ಕಾಣಿಸ್ತಾ ಇರಲಿಲ್ಲ. ಆವಾಗ ಅವರು ಒಂದು ಲ್ಯಾಂಟೀನ್ ಅಂತ ಇಟ್ಕೊಂಡು ಅವರು ಹೋಗ್ತಾ ಇದ್ರು, ಎಲ್ಲಾರು ಬೇರೆ ಕಡೆ ಹೋಗು. ಈಗಿನ ಕಾಲದ ಹಾಗೆ ಸ್ಟ್ರೀಟ್ ಲೈಟ್ಗಳು ಆಗಿನ ಕಾಲದಲ್ಲಿ ಇರ್ಲಿಲ್ಲ. ಎಲ್ಲಿ ನೋಡಿದ್ರು ಬರೀ ಕತ್ಲು ಆವರಿಸ್ತಾ ಇತ್ತು. ಆಗ ಅವರು ಲ್ಯಾಂಟೀನ್ ಅನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಅದು ಯಾವಾಗ್ಲೂ ಬೆಳಕು ಕೊಡ್ತಾ ಇತ್ತು. ಎಷ್ಟು ಬೆಳಕು ಕೊಡ್ತಾ ಇತ್ತು ಅಂತ ನೋಡುವಾಗ ಅವರು ಕಾಲು ಕಲ್ಲಿಗೆ ತಗಲದ ಹಾಗೆ ಅಥವಾ ಅವರ ಕಾಲು ತಡವರಿಸದ ಹಾಗೆ, ಅವರ ಕಾಲು ಸರಿಯಾದಂತ ಹೆಜ್ಜೆಯನ್ನು ಇಡುವಂತ ರೀತಿಯಲ್ಲಿ ಬೆಳಕು ಕೊಡುವಂತಹ ಒಂದು ಬೆಳಕದು. ನಿಜವಾಗಿಯೂ ಪ್ರಯಾಣಿಕರಿಗೆ ಅದು ದೀಪ, ದೇವರ ವಾಕ್ಯ. ಆಮೇಲೆ ಕತ್ತಲೆಯಲ್ಲಿ ಸಂಚರಿಸುವವರಿಗೆ ಬೆಳಕು. ಆಮೇಲೆ ತಿರುಗಿ ನಾವು ಓದ್ತಾ ಬರ್ತೇವೆ ಏನಂದ್ರೆ ಒಬ್ಬ ಹೋರಾಟಗಾರನಿಗೆ ದೇವರ ವಾಕ್ಯ ಅದು ಕತ್ತಿ ಅಥವಾ ಖಡ್ಗ. ಇವಾಗ ಮೊದಲನೇದಾಗಿ ಪಾಠನ ನಾವು ನೋಡಿದ್ವಿ, ಏನಪ್ಪಾ ಅಂತ ಹೇಳುವಾಗ ದೇವರ ವಾಕ್ಯ ಅದು ನಿಜವಾಗಿಯೂ ಅದು ಒಂದು ಬಹಳ ವಿಶೇಷವಾದಂತ ಆಶೀರ್ವಾದದಾಯಕವಾದಂತ ಒಂದು ವಿಷಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ದೇವರ ವಾಕ್ಯ, ಆ ದೇವರ ವಾಕ್ಯ ಅದು ನಮಗೆ ಏನೇನೆಲ್ಲ ಕೊಡ್ತದೆ. ನಮಗೆ ಏನು ಇಲ್ವೋ, ಯಾವ್ದ್ರಲ್ಲಿ ಕೊರತೆ ಇದ್ದೀವೋ ಅದೆಲ್ಲವನ್ನು ಅದು ಕೊಡ್ತದೆ. ಬಟ್ ದೇವರ ವಾಕ್ಯ ಕಡೆಯಲ್ಲಿ ನಾವು ನೋಡ್ತೇವೆ ಅದು ಹೋರಾಟಗಾರನಿಗೆ ಅದು ಖಡ್ಗವಾಗಿದೆ. ಅದನ್ನೇ ನಾವು ಈಗ ಎಫೆಸ 3:17 ನಾವು ಓದ್ತೇವೆ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ದೇವರ ವಾಕ್ಯವೆಂಬಂತ ಕತ್ತಿ ಇದು ಹೋರಾಟಗಾರನಿಗೆ ಭಾರಿ ಅತಿ ಅವಶ್ಯ.
ನಾವು ನೋಡ್ತೀವಲ್ಲ ಹಿಂದಿನ ಕಾಲದಲ್ಲಿ ಯಾವಾಗಲೂ ಹೋರಾಡುವಂತವ್ರು, ಯುದ್ಧ ನಡೀತಾ ಇತ್ತಲ್ಲ ಹಿಂದಿನ ಕಾಲದಲ್ಲಿ. ಆವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದ್ ಕೈನಲ್ಲಿ ಗುರಾಣಿ, ಒಂದ್ ಕೈನಲ್ಲಿ ಕತ್ತಿ ಮತ್ತು ಗುರಾಣಿ, ಇವೆರಡೇ ಅವರಿಗೆ ಅಸ್ತ್ರ ಇದ್ದಿದ್ದು ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ. ಹಾಗೆಯೇ ಇವತ್ತು ವಿಶ್ವಾಸಿಗೆ ದೇವರ ವಾಕ್ಯ ಅದು ಏನಾಗಿದೆ ಅಂತ ಹೇಳುವಾಗ, ಕತ್ತಿ, ಸೋಡ್ ಅಂತ ನಾವು ಅದನ್ನ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಓದ್ತೇವೆ. ಸೋರ್ಡ್ ಆಫ್ ದಿ ಸ್ಪಿರಿಟ್ ಅಂತ ನಾವು ಓದ್ತೇವೆ. ಈಗ ಈ ಸೋರ್ಡ್ ಆಫ್ ದಿ ಸ್ಪಿರಿಟ್ ಇದನ್ನ ಸ್ವಲ್ಪ ನಾವು ಧ್ಯಾನ ಮಾಡೋಣ. ಏನಂತ ಹೇಳುವಾಗ, ದೇವರ ವಾಕ್ಯ ಮತ್ತ ಕತ್ತಿ, ಈ ಕತ್ತಿ ಅದು ಏನ್ ಮಾಡ್ತದಪ್ಪ, ಅದ್ರ ಬಹಳ ಪ್ರಾಮುಖ್ಯವಾದಂತ ವಿಷಯ. ಅದೇನ್ ಮಾಡ್ತದೆ ಅಂದ್ರೆ ಕತ್ತರಿಸ್ತದೆ. ಅದ್ರ ಕೆಲಸನೇ ಅಷ್ಟೇ. ಅದಕ್ಕೆ ನಾವು ಇಬ್ಬಾಯಿ ಕತ್ತಿ ಅಂತ ನಾವು ಓದ್ತೇವೆ. ಇಬ್ಬಾಯಿ ಕತ್ತಿ ಅದನ್ನ ನಾವು ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ, ಇದು ಒಂದು 2ನೇ ಭಾಗ. ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ, ಆತ್ಮ, ಕೀಲು, ಮಜ್ಜೆಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದೂ ಆಗಿದೆ. ಬಹಳ ಗಂಭೀರವಾದಂತ ಒಂದು ಸಂಗತಿ, ಒಂದು ಆಶ್ಚರ್ಯಕರವಾದಂತ ಸಂಗತಿ ದೇವ್ರ ವಾಕ್ಯ ಅದು ಮಾಡ್ತದೆ. ಅದೇನ್ ಮಾಡ್ತದಪ್ಪ ಅಂದ್ರೆ, ಅದು ಕತ್ತರಿಸ್ತದೆ. ಹೌದು. ಯಾವ ರೀತಿಯಲ್ಲಿ ಹೋರಾಟಗಾರನು ಹೋರಾಡ್ಬೇಕಾದ್ರೆ ಅವನು ಕತ್ತಿಯನ್ನು ಹಿಡಿದು ಕತ್ತಿಯಲ್ಲಿ ಹೋರಾಡ್ತಾನೆ. ಯಾಕೆಂದ್ರೆ ಅದು ಕತ್ತರಿಸಿ ಹಾಕ್ಬಿಡ್ತದೆ. ಹೌದು, ದೇವರು ನಮಗೂ ಕೂಡ, ಆದ್ರೆ ನಮ್ಗೆ ದೇವ್ರು ಎಂತ ಕತ್ತಿ ಕೊಟ್ಟಿದ್ದಾನೆ ಅಂದ್ರೆ, ವಾಕ್ಯವೆಂಬಂತ ಕತ್ತಿ ಕೊಟ್ಟಿದ್ದಾನೆ. ದೇವರು ವಾಕ್ಯವೆಂಬಂತ ಕತ್ತಿ. ಮೆಟಲ್ ಸೋಡ್ ನಮಗೆ ಕೊಡ್ಲಿಲ್ಲ ದೇವರು. ಇವತ್ತು ಕಳ್ಳರಾಗ್ಲಿ, ಕೊಲೆಗಾರರಾಗ್ಲಿ, ದಾಳಿ ಮಾಡೋರಾಗ್ಲಿ, ಮತ್ತೊಬ್ಬರಾಗ್ಲಿ, ಅವರು ಮೆಟಲ್ ಸೋಡ್ನ ಉಪಯೋಗಿಸ್ತಾರೆ. ಮೆಟಲ್ ಸೋಡ್ ಅಂದ್ರೆ ಲೋಹದ ಕತ್ತಿಯನ್ನ ಅವರು ಉಪಯೋಗಿಸ್ತಾರೆ. ಇಲ್ಲಿ ನಾವು ನೋಡುವಾಗ ಇಲ್ಲಿ ಕೂಡ ಒಂದು ವಿಧವಾದಂತಹ ಕತ್ತಿಯನ್ನ ಇಲ್ಲಿ ನಾವು ನೋಡ್ತೇವೆ. ಏನಂತ ಹೇಳುವಾಗ, ದ ವರ್ಡ್ ಆಫ್ ಗಾಡ್ ಈಸ್ ಎ ಲಿವಿಂಗ್ ಅಂಡ್ ಆಕ್ಟಿವ್, ಶಾರ್ಪರ್ ದಾನ್ ಎನಿ 2-edged sword. ನೋಡ್ರಿ, 2-edged sword, ಎರಡು ಕಡೆ ಮೊನಚಾದಂತ ಕತ್ತಿ, ಎರಡು ಕಡೆ ಹರಿತವಾದಂತ ಕತ್ತಿ. ಇದು ಬಹಳ ಅದ್ಭುತವಾದಂತ ಕತ್ತಿ. ಒಂದು ಕಡೆ ಅಲ್ಲ, ಎರಡು ಕಡೆ ಹರಿತವಾದಂತ ಕತ್ತಿ. ಇದು ಯಾವ್ದಪ್ಪ ಅಂದ್ರೆ ದೇವರ ವಾಕ್ಯಕ್ಕೆ ಗುರುತಾಗಿದೆ. ದೇವರ ವಾಕ್ಯ ಅದು ಏನ್ ಕೆಲಸ ಮಾಡ್ತದೆ ಅಂದ್ರೆ, ಅದು ಕತ್ತರಿಸ್ತದೆ, ಸಿಕ್ಕಿದನ್ನ ಕತ್ತರಿಸ್ತದೆ. ಏನೇನೆಲ್ಲ ಕತ್ತರಿಸ್ತದೆ ಅಂತ ನಾವು ನೋಡುವಾಗ, ದೇವರ ವಾಕ್ಯದಲ್ಲಿ ನಾವು ನೋಡಿದೆವು. ಏನಂತ ಹೇಳುವಾಗ ನೋಡ್ರಿ, ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಆಮೇಲೆ ಏನೇನು ಕತ್ತರಿಸ್ತದೆ? ಪ್ರಾಣವನ್ನು ಕತ್ತರಿಸ್ತದೆ, ಆತ್ಮಗಳನ್ನು ಕತ್ತರಿಸ್ತದೆ, ಕೀಲು ಮಜ್ಜೆಗಳನ್ನು ಕತ್ತರಿಸ್ತದೆ. ಈ ಪ್ರಾಣ ಇದೆಲ್ಲ ಹೊರಗಡೆ ಕಣ್ಣಿಗೆ ಕಾಣಿಸೋದಿಲ್ಲ. ಪ್ರಾಣ ಇದು ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಒಳ ಭಾಗದಲ್ಲಿ ಇದೆ. ನಮ್ಮ ದೇಹದ ಒಳಭಾಗದಲ್ಲಿ ಆ ಪ್ರಾಣ ಇದೆ. ಈ ಪ್ರಾಣವನ್ನು ಕತ್ತರಿಸ್ತದೆ. ಇನ್ನೊಂದು ಮಾತನಾಡಿ ಹೇಳಿದ್ರೆ ಆತ್ಮ ಅಂತ ಹೇಳ್ಬೋದು. ಆತ್ಮ, ಈ ಮನುಷ್ಯನ ಆತ್ಮ, ಅದರೊಳಗೆ ಲೋಕದ ಎಲ್ಲ ವಿಧವಾದಂತ ಪಾಪ, ಅಕ್ರಮ, ಅನೀತಿ, ಎಲ್ಲ ವಿಧವಾದಂತ ಪಾಪಗಳನ್ನು ತುಂಬಿಟ್ಕೊಳ್ಳುವಂತ ಒಂದು 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 ಏನಪ್ಪಾ ಅಂದ್ರೆ ಒಂದು ಬ್ಯಾಗ್, ಒಂದು ಗುಡಾಣ ಇದ್ದ ಹಾಗೆ ಈ ಮನುಷ್ಯನ ಆತ್ಮ. ಇದು ಬಹಳ ಗಂಭೀರವಾದಂತ ಒಂದು ವಿಷಯ. ನಾವು ಈ ಒಂದು ವಾಕ್ಯ ಭಾಗ ನಾನು ಓದ್ತೇನೆ. ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ, ಮಾರ್ಕನ್ ಬರೆದ ಸುವಾರ್ತೆ ಅಲ್ಲಿ
7ನೇ ಅಧ್ಯಾಯ, ಮಾರ್ಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಅಲ್ಲಿ ಒಂದು ವಚನ, ಇಪ್ಪತ್ತನೇ ವಚನ, 7:20. ನೋಡ್ರಿ, ಇಲ್ಲಿ ಮನುಷ್ಯನ ಈ ಆತ್ಮದೊಳಗೆ ಏನೇನೆಲ್ಲ ಸಂಗತಿಗಳಿದೆ ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಮಾತಿದು. ಮನುಷ್ಯನೊಳಗಿಂದ ಕೊಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದ್ರೆ ಮನುಷ್ಯರ ಮನಸ್ಸಿನೊಳಗಿಂದ, ನೋಡ್ರಿ, ಮನುಷ್ಯರ ಮನಸ್ಸಿನೊಳಗಿಂದ. ಈ ಮನಸ್ಸು, ಪ್ರಾಣ, ಆತ್ಮ ಇದೆಲ್ಲ ಒಂದೇ ಗುಂಪಿಗೆ ಸೇರಿದೆ. ಇದನ್ನ ಕತ್ತರಿಸುವಂತ ಕತ್ತಿ ಎಲ್ಲೂ ಇಲ್ಲ, ಲೋಕದಲ್ಲಿ ಎಲ್ಲೂ ಇಲ್ಲ. ಆದ್ರೆ ದೇವರ ವಾಕ್ಯ ಅಂತ ಖಡ್ಗ, ಕತ್ತಿ, ಅದರಿಂದ ಮಾತ್ರ ದೇವರು ಕತ್ತರಿಸ್ತಾನೆ. ದೇವರೇ ಕತ್ತರಿಸೋದಿಲ್ಲ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ನೋಡ್ರಿ, ದೇವರು ನಮಗೆ ಕೊಟ್ಟಿರುವಂತ ಈ ದೇವರ ವಾಕ್ಯ ಇದು ಬಹಳ ಹರಿತವಾದಂತ ಕತ್ತಿ. ಈ ಕತ್ತಿ ಏನ್ ಮಾಡ್ತದೆ? ಈ ಮಾರ್ಕನ್ ಬರೆಸುವಾರ್ತೆ 7ನೇ ಅಧ್ಯಾಯ 20ರಿಂದ 23ನೇ ವಚನದಲ್ಲಿ ಬರೆಯಲ್ಪಟ್ಟಂತ ಎಲ್ಲಾ ಸಂಗತಿಗಳನ್ನ ಕತ್ತರಿಸಿ ಒಳಗೆ ಏನೇನೆಲ್ಲ ಪಾಪ, ಅಕ್ರಮ, ಅನೀತಿ ತುಂಬಿದೆ ಅನ್ನೋದನ್ನ ಬಿಡಿಸಿ ಅದು ತೋರಿಸ್ತದೆ. ನಿಜವಾಗಿಯೂ ಕೆಲವರು ಈ ಕೋಳಿ ಕತ್ತರಿಸ್ತಾರೆ. ಕೋಳಿ ಕತ್ತರಿಸುವಾಗ ಅದರದ್ದು ಹೊಟ್ಟೆ ಒಳಗೆ ಅದಕ್ಕೆ ಒಂದು ಚೀಲ ಇರುತ್ತೆ. ಅದು ಏನೇನು ತಿಂದಿರುತ್ತೋ ಅದೆಲ್ಲ ಹೋಗಿ ಸೇರ್ಕೊಳ್ಳುವಂತ ಚೀಲ. ಕೆಲವರು ಅದನ್ನ ಓಪನ್ ಮಾಡುವಾಗ ಏನಾಗ್ತದೆ ಗೊತ್ತಾ? ಅದ್ರೊಳಗೆ ಕೆಲವು ಚಿನ್ನದ ಪೀಸಸ್ ಸಿಕ್ಕಿದೆ. ಅದ್ರೊಳಗೆ ಆ ಚಿನ್ನದ ಪೀಸಸ್ಸು ಕೆಲವ್ರಿಗೆ ಸಿಕ್ಕಿದೆ, ಎಲ್ಲರಿಗೂ ಇಲ್ಲ. ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಅದು ಕೋಳಿ ಯಾವಾಗಲೂ ಅದು ತಿಂದು ಅದು ಒಳಗೆ ಅದರ ಚೀಲದಲ್ಲಿ ಅದು ಶೇಖರಣೆ ಮಾಡಿಟ್ಕೊಂಡು ಅದು ಯಾವನಿಗೆ ಸಿಗ್ತದಪ್ಪ ಅಂದ್ರೆ, ಯಾವನ್ ಕೋಳಿ ಕುಯ್ತಾನ ಅವನಿಗೆ ಸಿಗ್ತದೆ. ಈಗ ಒಂದು ವೇಳೆ ದೇವರು ತನ್ನ ವಾಕ್ಯವೆಂಬಂತ ಕತ್ತಿಯಿಂದ ನಮ್ಮ ದೇಹವನ್ನು ಕತ್ತರಿಸಿದ್ರೆ ಏನೆಲ್ಲ ಸಿಕ್ಬೋದು ಯೋಚನೆ ಮಾಡಿ. ಭಯಂಕರವಾದ ಸಂಗತಿಗಳೆಲ್ಲ ಒಳಗೆ ಇದೆ, ಹೊರ ಕಾಣೋದಿಲ್ಲ, ಅದು ಹೊರಗೆ ಕಾಣೋದಿಲ್ಲ. ನೋಡಿ, ದೇವರ ವಾಕ್ಯವೆಂಬಂತ ಕತ್ತಿ ಎಂಥ ಕತ್ತಿ ಅದು ಇಬ್ಬಾಯಿ ಕತ್ತಿ. ಆಮೇಲೆ ಇಲ್ಲಿ ನಾವು ನೋಡ್ತೇವೆ, ಈ ದೇವರ ವಾಕ್ಯವೆಂಬಂತ ಕತ್ತಿ ಏನೆಲ್ಲ ಮಾಡ್ತದೆ ಅಂತ ನಾವು ನೋಡಿದ್ವಿ. ಈಗ ಏನಪ್ಪಾ ಅಂದ್ರೆ, ಇಂಗ್ಲಿಷ್ ನಲ್ಲಿ ಹೀಗೆ ಓದ್ತೇವೆ, ಫಾರ್ ದಿ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಅಂಡ್ ಆಕ್ಟಿವ್, ಶಾರ್ಪರ್ ದಾನ್ ಎನಿ two-edged sword, piercing to the division of soul. ನೋಡ್ರಿ, ಆತ್ಮವನ್ನು ಕತ್ತರಿಸುವಂತ ಕತ್ತಿ. ಅಂಡ್ ಆಫ್ ದಿ ಸ್ಪಿರಿಟ್. ನೋಡ್ರಿ, ಸೋಲ್ ಅಂಡ್ ಸ್ಪಿರಿಟ್ ಇವೆರಡನ್ನೂ ಕತ್ತರಿಸುವಂತ ಕತ್ತಿ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಇರುವುದಾದ್ರೆ ದೇವರ ವಾಕ್ಯ ಎಂಬಂತ ಕತ್ತಿ ಮಾತ್ರ. ಇದು ಕತ್ತರಿಸಿದ್ಮೇಲೆ ಅದರೊಳಗೆ ಏನೇನೆಲ್ಲ ಸಂಗತಿ ಇದೆ ಅಂತ ದೇವರು ನಮಗೆ ತೋರಿಸ್ತಾನೆ. ನೋಡ್ರಿ, ಬಹಳ ಅದ್ಭುತವಾದಂತ ಸಂಗತಿ. ಅದಕ್ಕೆ ದೇವರ ವಾಕ್ಯ ನಾವು ಓದ್ಬೇಕು. ದೇವರ ವಾಕ್ಯನ ನಾವು ಬಹಳ ಭಯ, ಭಕ್ತಿಯಿಂದ, ಆಸೆಯಿಂದ, ಆಕಾಂಕ್ಷೆಯಿಂದ, ಹಸಿವೆಯಿಂದ, ಬಾಯಾರಿಕೆಯಿಂದ ದೇವರ ವಾಕ್ಯವನ್ನು ಓದುವಾಗ
ನಮ್ಮೊಳಗೆ ಏನೇನೆಲ್ಲ ಕೆಟ್ಟ 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 ಸಂಗತಿಗಳು ತುಂಬಿಕೊಂಡಿರ್ತಿವೆ ಅದೆಲ್ಲ ಎತ್ತಿ ತೋರಿಸುವಂತದ್ದು ದೇವರ ವಾಕ್ಯ. piercing to the division of soul and of spirit and of giants. ಜಾಯಿಂಟ್ಸ್ ಅಂತ ಇದೆ, ಕೀಲು ಕೀಲು ಮಜ್ಜೆ ಅಂತ ನಾವು ಓದ್ತೀವಿ. ಕೀಲು, ಈ ಜಾಯಿಂಟ್ಸ್ ಒಳಗೆ ಏನ್ ಕಾಣಿಸ್ತದೆ ನಮ್ಗೆ ಗೊತ್ತಾಗಲ್ಲ ಹೊರಗಡೆ. ಅದನ್ನ ಒಳಗೆ ಏನಿದೆ ಅದ್ ನೋಡ್ಬೇಕಾದ್ರೆ ಎಕ್ಸ್ರೇನೇ ತೆಗಿಬೇಕು. ಎಕ್ಸ್ರೇ ತೆಗೆದ್ರೆ ಮಾತ್ರ ಒಳಗೆ ಏನೇನಿದೆ, ಏನ್ ತೊಂದರೆ ಇದೆ, ಏನ್ ಕಾಯಿಲೆ ಇದೆ ಎಲ್ಲವನ್ನ ಅದು ನಮಗೆ ತೋರಿಸ್ತದೆ. ಹೌದು, ದೇವರ ವಾಕ್ಯ ಒಂದು ರೀತಿಯಲ್ಲಿ ಎಕ್ಸ್ರೇ ಇದ್ದಂಗೆ. ಬಹಳ ಅದ್ಭುತವಾದಂತ ಸಂಗತಿ. ಇಲ್ಲಿ ವಾಕ್ಯ ಹೇಳ್ತದೆ, ಅಂಡ್ ಆಫ್ ದ ಸ್ಪಿರಿಟ್ ಅಂಡ್ ಆಫ್ ಜಾಯಿಂಟ್ಸ್ ಅಂಡ್ ಆಫ್ ಮ್ಯಾರೋ ಅಂತ ಇದೆ. ಈ ಮ್ಯಾರೋ ಅಂದ್ರೆ ಏನ್ ಗೊತ್ತಾ? ಮ್ಯಾರೋ ಅಂದ್ರೆ ಏನಪ್ಪಾ ಅಂದ್ರೆ, ಈ ನಮ್ಮ ಬೋನ್ ಒಳಗೆ ಮಧ್ಯದಲ್ಲಿ ಇರುವಂತಹ ಒಂದು ವಿಧವಾದಂತ ಕೊಬ್ಬು. ನಿಮ್ಗೆ ಚೆನ್ನಾಗ್ ಗೊತ್ತು, ಮಾಂಸ ತಿನ್ನೋರ್ಗೆ ಕೊಬ್ಬು, ಮೂಳೆ ಒಳಗಿರುವಂತ ಕೊಬ್ಬು ಭಾರಿ ಇಷ್ಟ ಕೆಲವರಿಗೆ. ನಮ್ಮ ಮೂಳೆಗಳಲ್ಲೂ ಅದಿದೆ. ಬಟ್ ಇಲ್ಲಿ ನಾವು ನೋಡ್ತೇವೆ, ಅದು ಕೆಲವು ಸಾರಿ ಕೆಟ್ಟೋಗಿರುತ್ತೆ. ಅಂದ್ರೆ ಒಳಗೆ ರೋಗ ಇರ್ತಿರ್ತದೆ. ಒಳಗೆ ಆ ಬೋನಿನೊಳಗೆ ಕಾಯಿಲೆ ಬಂದ್ಬಿಟ್ರೆ ಅದನ್ನ ವಾಸಿ ಮಾಡಕ್ಕೆ ಬಹಳ ಕಷ್ಟ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಜಾಯಿಂಟ್ಸ್ ಅಂಡ್ ಮ್ಯಾರೋ, ಈ ಬೋನಿನೊಳಗಿರುವಂತಹ ಆ ಆಯಿಲಿಶ್ ಆ ಪದಾರ್ಥ ಅದು ಏನಾಗಿದೆ, ನಿಜವಾಗಿಯೂ ಅದು ಕೆಟ್ಟೋಗಿದೆಯಾ, ಅದು ಏನ್ ಸೇರ್ಕೊಂಡಿದೆ, ಏನು ಹುಳ ಬಿದ್ದಿದೆಯೋ ಅಥವಾ ಏನಾಗಿದೆ ಎಂಬತಕ್ಕಂಥ ಎಲ್ಲ ಸಂಗತಿನ ಅದು ಆ ಕತ್ತಿ ಅದನ್ನ ಕತ್ತರಿಸಿ ತೋರಿಸ್ತದೆ. ಆಮೇಲೆ ಅಂಡ್ ಡಿಸರ್ನಿಂಗ್ ವಾಕ್ಯದಲ್ಲಿ ನಾವು ಓದ್ತೇವೆ, ಅಂದ್ರೆ ವಿಭಾಗ ಮಾಡ್ತದೆ. ಆಮೇಲೆ ಅದು ತೂರಿ ಹೋಗ್ತದೆ. ಅದನ್ನ ದೇವರ ವಾಕ್ಯ ಹೇಗೆ ಒಂದು, ನಾನು ಆಗ್ಲೇ ಹೇಳಿದೆ, ಎಕ್ಸ್ರೇ ತೆಗೆದಾಗ ಅದು ತೂರಿ ಹೋಗ್ತದೆ. ನನ್ನ ಮೊಮ್ಮಗ ಅವನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾನೆ. ಅವನನ್ನ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ. ಆ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಹೋದಾಗ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅವನು, ಎಕ್ಸ್ರೇ ಹೇಗೆ ವರ್ಕ್ ಮಾಡ್ತದೆ ಅಂತ. ಬಹಳ ಇಂಟ್ರೆಸ್ಟಿಂಗ್ ಇದದು. ಯಾಕೆಂದ್ರೆ ಮೂಳೆ ಒಳಗೆ ಏನಿದೆಯೋ ಯಾರೂ ಗೊತ್ತಿಲ್ಲ, ಈವನ್ ಡಾಕ್ಟರ್ಗಳು ಗೊತ್ತಿಲ್ಲ. ಬಟ್ ಅದಕ್ಕೋಸ್ಕರವಾಗಿ ಎಕ್ಸ್ರೇ ಮತ್ತೆ ಇನ್ನೊಂದು ವಿಧವಾದಂತ ಸಂಗತಿಗಳು, ಬೇರೆ ವಿಧವಾದ ಸಂಗತಿಗಳು ಅದು ಡಾಕ್ಟರ್ಗಳು ಉಪಯೋಗಿಸುವಂತವರು ಆಗಿರ್ತಾರೆ. ಒಳಗಿರುವಂತ ಬಿಡಿ ಭಾಗಗಳನ್ನ ಸಪರೇಟ್ ಆಗಿ ಅದನ್ನ ಫೋಟೋ ತೆಗೆದು ಅದು ತೋರಿಸುವಂತದ್ದು ಆಗಿರ್ತದೆ. ಹೃದಯದ ಆಲೋಚನೆಗಳನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಪ್ರಾಣ, ಆತ್ಮ, ಕೀಲು, ಮಜ್ಜೆ ಇವೆಲ್ಲ ಬೇರೆಗಳು, ವಿಭಾಗಿಸುವಷ್ಟರ ಮಟ್ಟಿಗೂ ತೂರಿ ಹೋಗುವಂಥದ್ದು, ಅಂದ್ರೆ ಕತ್ತರಿಸುವಂಥದ್ದು. ಬಹಳ ಅದ್ಭುತವಾದಂತ ಖಡ್ಗ ಇದು, ದೇವರ ವಾಕ್ಯ ಎಂಬಂತ ಖಡ್ಗ. ಬಟ್ ಇಲ್ಲಿ ನಾವು ಒಂದು ಗಮನಿಸ್ಬೇಕು, ಏನ್ ಗೊತ್ತಾ? ಇಬ್ಬಾಯಿ ಕತ್ತಿ ಅಂತ, ಡಬಲ್ ಎಡ್ಜ್ ಸ್ವರ್ಡ್ ಇದು. ಒಂದು ಅಂದ್ರೆ ಅರ್ಥವೇನಪ್ಪಾ ಅಂದ್ರೆ, ಈ ಡಬಲ್ ಎಡ್ಜ್ ಒಂದು ಭಾಗವನ್ನ ಕತ್ತಿಯನ್ನು ಉಪಯೋಗಿಸುವಾಗ ಎರಡೂ ಭಾಗದಲ್ಲಿ ಹರಿತವಾಗಿರ್ತದೆ. ಎರಡು ಭಾಗ ಹರಿತವಾದಾಗ ಬಹಳ ಅಪಾಯಕರವಾದದ್ದು. ಯಾವ ಕಡೆ ಹೆಂಗ್ ಹಿಡಿದ್ರು ಅದು ಆಕ್ರಮಣ ಮಾಡ್ತದೆ ಅದು. ಬಟ್ ಈ ಖಡ್ಗ ದೇವರ ವಾಕ್ಯ ಇದು ಎರಡೂ ಕಡೆ ಹರಿತವಾದದ್ದು ಅಂತ ನಾವು ನೋಡುವಾಗ, ಒಂದು ಕಡೆ ಎಡ್ಜ್, ಒಂದು ಕೊನೆ, ಅದೇನ್ ಮಾಡ್ತದೆ ಅಂದ್ರೆ
ಅದು ಇತರರ ಮೇಲೆ ಆಕ್ರಮಣ ಮಾಡ್ಬೋದು, ಹೊಡಿಬಹುದು. ಇತರನ ಹೊಡೆದ್ರೆ ಅದು ಕತ್ತರಿಸುತ್ತೆ. ಬಟ್ ಇನ್ನೊಂದು ಮೊನಚಾದಂತ ಭಾಗ ಅದು ಏನ್ ಮಾಡ್ತದಪ್ಪ ಅಂದ್ರೆ, ಹೆಚ್ಚು ಕಡಿಮೆ ಆದ್ರೆ ಅದು ನಮ್ಮ ಮೇಲೆ ಆಕ್ರಮಣ ಮಾಡ್ತದೆ. ಅದನ್ನ ಸರಿಯಾಗಿ ಉಪಯೋಗಿಸ್ಲಿಕ್ಕೆ ನಮಗೆ ಬರ್ಲಿಲ್ಲ ಅಂದ್ರೆ ನಮಗೆ ಹೊಡಿತದೆ, ನಮ್ಮನ್ನೇ ಕತ್ತರಿಸ್ತದೆ. ದೇವ್ರ ವಾಕ್ಯನೂ ಹಾಗೆ, ದೇವ್ರ ವಾಕ್ಯನೂ ಹಾಗೆ. ಬರೇ ಇನ್ನೊಬ್ಬರ ಮೇಲೆ ಇನ್ನೊಬ್ಬರಿಗೆ ಪ್ರಸಂಗ ಮಾಡೋಕೆ ದೇವ್ರ ವಾಕ್ಯ ಇಲ್ಲ. ಅದು ಅವಶ್ಯ, ನಿಜ. ಆದರೆ ದೇವರ ವಾಕ್ಯ ನಮಗೂ ಹೊಡಿತದೆ, ನಮಗೂ ಗಾಯವನ್ನುಂಟು ಮಾಡ್ತದೆ. ದೇವರ ವಾಕ್ಯ ಅಂದ್ರೆ ಅರ್ಥ ಏನಂತ ಹೇಳುವಾಗ ಒಂದು ವಾಕ್ಯ ಭಾಗ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಅದು 2 ತಿಮೋತಿ ಒಳಗೆ ಬರೆಯಲ್ಪಟ್ಟಂತ ವಾಕ್ಯ. 2 ತಿಮೋತಿ ಅಲ್ಲಿ ಒಂದು ವಾಕ್ಯ ಭಾಗ ಇದೆ, ಬಹಳ ಚಂದವಾದಂತ ವಾಕ್ಯ ಭಾಗ. 2 ತಿಮೋತಿ 3ನೇ ಅಧ್ಯಾಯ ಮತ್ತು 16ನೇ ವಚನ. 2 ತಿಮೋತಿ 3ನೇ ಅಧ್ಯಾಯ 16ನೇ ವಚನ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು, ಪ್ರತಿಯೊಂದು ವಾಕ್ಯವು ಉಪದೇಶಕ್ಕೂ, ದೈವ ಪ್ರೇರಿತವಾದಂತ ವಾಕ್ಯ ಅದು ಉಪದೇಶ ಮಾಡ್ತದೆ. ಉಪದೇಶ ಇತರರಿಗೆ ನಾವು ಮಾಡ್ತೇವೆ ಅದಲ್ವೇ? ಮತ್ತೆ ಖಂಡನೆಯನ್ನು ಮಾಡ್ತದೆ. ಖಂಡನೆ ಯಾರಿಗೆ? ನಮಗೆ. ಅದನ್ನು ಉಪಯೋಗಿಸುವಂತವರಿಗೆ ಖಂಡನೆ ಮಾಡ್ತದೆ, ನಮ್ಮನ್ನು ಎಚ್ಚರಿಸ್ತದೆ, ನಮಗೂ ಹೊಡಿತದೆ. ಮತ್ತೆ ತಿದ್ದುಪಾಟು ಮಾಡ್ತದೆ, ತಿದ್ದುಪಾಟು. ಬಹಳ ಚಂದವಾದಂತ ಮಾತು, ತಿದ್ದುಪಾಟು ಮಾಡ್ತದೆ. ಆಮೇಲೆ ನೀತಿ ಶಿಕ್ಷೆಗೂ ಕಾರಣವಾಗ್ತದೆ, ಉಪಯುಕ್ತವಾಗ್ತದೆ. ನೀತಿ ಶಿಕ್ಷೆ, ನೀತಿಯ ಕುರಿತಾದಂತಹ ಶಿಕ್ಷೆ ಇವತ್ತು ಪ್ರತಿಯೊಬ್ಬರಿಗೂ ಬೇಕು. ಓದುವಂತ ಮಕ್ಕಳಿಗೆ ದೈಹಿಕವಾದಂತ ಶಿಕ್ಷೆ, ಆದ್ರೆ ವಿಶ್ವಾಸಿಗಳಿಗೆ ನೀತಿ ಶಿಕ್ಷೆ. ಈ ಶಿಕ್ಷೆ ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗಳಿಗೆ ಇದು ಅವಶ್ಯಕವಾಗಿದೆ, ನೀತಿ ಶಿಕ್ಷೆ. ಬಹಳ ಅದ್ಭುತವಾದಂತ ದೇವರ ವಾಕ್ಯ. ವಾಕ್ಯ ಎಂಬಂತ ಕತ್ತಿ, ಹರಿತವಾದಂತ ಕತ್ತಿ, 2 ಕಡೆ ಮೊನಚಾಗಿರುವಂತ ಕತ್ತಿ. ಪ್ರಾಣ, ಆತ್ಮ, ಕೀಲು, ಮಜ್ಜೆಗಳನ್ನ ತೂರಿ ಹೋಗುವಂತ ಕತ್ತಿ. ಇದನ್ನ ಇತರಿಗೆ ನಾವು ಬರೀ ಇತರಿಗೆ ಮಾತ್ರ ಉಪಯೋಗಿಸ್ತೇವೆ ಅಷ್ಟೇ ಅಲ್ವೇ? ಅದನ್ನ ತೆಗೆದು ನಾವು ಹೊಡ್ಕೊಳಕ್ ಹೋಗಲ್ಲ. ಹೊಡ್ಕೊಂಡ್ರೆ ನಮ್ಗೆ ಗಾಯ ಮಾಡ್ತದೆ ಅದು. ಆದ್ರೆ ನಮ್ಗೆ ಹೊಡೆಯೋನೊಬ್ಬ ಇದ್ದಾನೆ. ಅವನಿಗೆ ಪ್ರೀಚರ್ಗಳಿಗೂ ಅಷ್ಟೇ, ಡೀಕನ್ಸ್ಗಳಿಗೂ ಅಷ್ಟೇ, ಎಲ್ಡರ್ಸ್ಗಳಿಗೂ ಅಷ್ಟೇ. ದೇವರು ಏನ್ ಮಾಡ್ತಾನೆ ಅಂದ್ರೆ ಸಮಯ ಬಂದಾಗ ಹೊಡಿತಾನೆ. ಯಾಕೆ? ಬುದ್ಧಿ ಕಲ್ಸಕ್ಕೆ. ನೀತಿ ಶಿಕ್ಷೆ, ನೀತಿ ಶಿಕ್ಷೆ ಬಹಳ ಅದ್ಭುತವಾದ ಸಂಗತಿ. ನಾನು ಕೆಲವು ಸತಿ ಹೇಳಿದ್ದೀನಿ, ಈ ಮಾತನ್ನ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ, ನಾವು ಮನುಷ್ಯರ ಕೈಯಿಂದ ಹೊಡ್ತಾ ತಿಂದಿದ್ದೀವಿ, ನಮ್ಮ ತಂದೆ ತಾಯಿಗಳಿಂದ ಹೊಡ್ತಾ ತಿಂದಿದ್ದೀವಿ, ಕೋಲ್ನಿಂದ ಹೊಡ್ತಾ ತಿಂದಿದ್ದೀವಿ ಅಲ್ವೇ? ಆದ್ರೆ ದೇವರಿಂದ ತೆಗೆದುಕೊಳ್ಳುವಂತ ಶಿಕ್ಷೆ ಇದೆಯಲ್ಲ, ಅದು ನಮ್ಮನ್ನ ಬದಲಾವಣೆ ಮಾಡುವಂತ. ಅದು ಯಾವುದಂದ್ರೆ ನೀತಿ ಶಿಕ್ಷೆ. ಅಟೆನಿ ಇದು ದೇವ್ರು ನಮಗೆ ಬುದ್ಧಿ ಕಲಿಸ್ಬೇಕಾದ್ರೆ, ದೇವ್ರು ನಮ್ಮನ್ನ ನೀತಿ ಶಿಕ್ಷೆ ಕೊಡ್ಬೇಕಾದ್ರೆ, ದೇವ್ರು ನಮ್ಮನ್ನ ತಿದ್ದಬೇಕಾದ್ರೆ, ದೇವ್ರು ನಮ್ಮನ್ನ ರೂಪಿಸ್ಬೇಕಾದ್ರೆ, ದೇವ್ರು ನಮ್ಮನ್ನ ಆಗಿಂದಾಗೆ ಹೊಡಿತಲೇ ಇರ್ತಾನೆ. ಆದ್ರೆ ಒಂದು ವಿಷಯ ಏನ್ ಗೊತ್ತಾ? ದೇವ್ರು ಹೊಡೆದ್ರೆ ನಮಗೆ ಗೊತ್ತೇ ಆಗಲ್ಲ ಇದು ದೇವರೇ ಹೊಡೆದಿದ್ದು ಅಂತ. ಯಾಕೆ ಗೊತ್ತಾ? ಅಂತ ಬುದ್ಧಿಹೀನರು ನಾವು. ಇದು ದೇವರೇ ಹೊಡೆದಿದ್ದು ಅಂತ ನಮಗೆ ಗೊತ್ತಾಗಲ್ಲ. ಅದನ್ನು ಯಾವ ತಿಳ್ಕೊಳ್ತಾನ ಅವನೇ ನಿಜವಾದಂತ ಭಾಗ್ಯವಂತ, ಬುದ್ಧಿವಂತ. ದೇವ್ರ ಕೈಯಿಂದ ಪೆಟ್ಟುಗಳನ್ನು ತಗೋತಾನಲ್ಲ ಅವನೇ ಒಳ್ಳೆ, ಮುಂದೆ ಅವನು ಒಳ್ಳೆ ರೂಪಿತನಾಗ್ತಾನ ಅವನು. ದೇವರ ಕೈನಲ್ಲಿ ಉತ್ತಮವಾದ ಸಾಧವನ್ನಾಗಿ ದೇವರವನ್ನ ಉಪಯೋಗಿಸ್ತಾನೆ. ಇದು ದೇವರ ಕೈಗಳಿಂದ ಸಿಕ್ಕುವಂತ ಒಂದು ಶಿಕ್ಷೆ. ಬಹಳ ಅದ್ಭುತವಾದಂತ ಸಂಗತಿ ಇದು.
ಇವತ್ತು ನನ್ನ ಮಾತುಗಳನ್ನ ಇಲ್ಲಿ ಮುಗಿಸ್ತೇನೆ. ಏನಂತ ಹೇಳುವಾಗ, ದೇವರ ವಾಕ್ಯ ಅದು ಖಡ್ಗ, ಕತ್ತಿ. ಈ ಕತ್ತಿ ಈ ದೇವರು ಏನ್ ಮಾಡ್ತಾನೆ ಅಂದ್ರೆ, ದೇವರೇ ಇದನ್ನ ಉಪಯೋಗಿಸ್ತಾನೆ. ಆದ್ರೆ ಇದು ಇತರ ಮೇಲೆಯೇ ಆಕ್ರಮಣ ಮಾಡ್ತದೆ, ನಮ್ಮೇಲೂ ಕೂಡ ಆಕ್ರಮಣ. ಯಾರು ಅದನ್ನ ಹಿಡಿದಿರ್ತಾನೋ ಅವನ ಮೇಲೂ ಆಕ್ರಮಣ ಮಾಡ್ತದೆ, ಅದು ಇತರಿಗೂ ಗಾಯ ಮಾಡ್ತದೆ. ಆದ್ರೆ ಒಂದು ವಿಷಯ ಏನಂತ ಹೇಳುವಾಗ, ದೇವರ ಕೈಗಳಲ್ಲಿ ನಿಜವಾಗಿಯೂ ಯಾರು ಶಿಕ್ಷಿತರಾಗ್ತಾರೋ ಅವನು ನಿಜವಾಗಿಯೂ ಒಳ್ಳೆ ಅದ್ಭುತವಾದಂತ ಸೇವಕನಾಗ್ತಾನೆ. ಉದಾಹರಣೆ ಮೋಶೆ ಅವನು ಎಂಥ ರೀತಿಯಲ್ಲಿ ಅವನು ಶಿಕ್ಷೆಯನ್ನ ಹೊಂತಾನೆ, ಆದ್ರೆ ಅವನು ದೇವರು ಅವನನ್ನ ರೂಪಿಸ್ತಾನೆ, ಅದ್ಭುತವಾದ ರೀತಿಯಲ್ಲಿ ರೂಪಿಸ್ತಾನೆ. ಅನೇಕ ದೈವ ಭಕ್ತರ ವಿಷಯಗಳಲ್ಲಿ ನಾವು ನೋಡ್ತೇವೆ, ದೇವರಿಂದ ಬಹಳವಾಗಿ ಶಿಕ್ಷೆ ಹೊಂತಾರೆ. ಯೋಸೇಫನು ಅಷ್ಟೇ ಬಹಳವಾಗಿ ಶಿಕ್ಷೆ ಹೊಂತಾನೆ ಅವನು. ಆದ್ರೆ ಕಡೆಗೆ ಅವನು ಅರಸನಾಗಿ ಅವನು ಹೊರಗೆ ಬರ್ತಾನೆ. ಅವನ ಅಣ್ತಂದಿರೇ ಅವನ ಕಾಲಿಗೆ ಬೀಳುವಂತ ಸ್ಥಿತಿಗೆ ದೇವರು ಅವನನ್ನ ತಂದು ಬಿಡ್ತಾನೆ. ಯಾಕೆ ಕಾರಣ ಏನಂತ ಹೇಳುವಾಗ, ಅಂತ ಒಬ್ಬ ನುರಿತನಾದಂತ ಒಬ್ಬ ಒಳ್ಳೆಯ ದೈವ ಭಕ್ತನಾಗಿ ಅವನು ದೇವರಿಂದ ನೀತಿ ಶಿಕ್ಷೆಯನ್ನು ಹೊಂದಿ ಅವನು ದೇವರಿಗೆ ಉಪಯುಕ್ತನಾದಂತ ಒಬ್ಬ ವಿಶ್ವಾಸಿಯಾಗಿ ಅವನು ತೀರ್ತಾನೆ. ಇವತ್ತು ನಾವುಗಳು ಅಂಥ ವ್ಯಕ್ತಿಗಳೇ ಆಗ್ಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ಸುಮ್ಮನೆ ಮೇಲೆ ಕಪಟಿಗಳ ಹಾಗೆ ಕಪಟ ನಾಟಕಗಳನ್ನ ಆಡಿ ಕಪಟ ಮಾತುಗಳನ್ನ ಆಡ್ಕೊಂಡು ಮೇಲ್ಮೇಲೆ ನಾವೆಲ್ಲ ಸರಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ತೋರ್ಸ್ಕೊಂಡು ಜಂಬ ಕೊಚ್ಕೊಂಡು ಇರುವಂತಹ ವಿಶ್ವಾಸಿಗಳಾಗ್ಲಿಕ್ಕೆ ದೇವರು ಇಷ್ಟಪಡೋದಿಲ್ಲ. ಅಂತ ವಿಶ್ವಾಸಿಗಳನ್ನ ದೇವರು ಯಾವಾಗ್ಲೂ ಉಪಯೋಗಿಸಕ್ಕಾಗುದಿಲ್ಲ. ನಿಜವಾಗಿಯೂ ಅದ್ಭುತವಾದಂತ ಒಂದು ಸಂಗತಿ. ಇವತ್ತು ಈ ಖಡ್ಗ, ದೇವರ ವಾಕ್ಯ ಎಂಬಂತ ಖಡ್ಗವನ್ನು ಹಿಡೀರಿ ಅಂತ ದೇವರ ವಾಕ್ಯ ಹೇಳ್ತದೆ. ಅದು ಯಾವಾಗ ನಮ್ಮ ಜೊತೆಲಿ ಇರ್ಬೇಕು. ಅದಕ್ಕೆ ಮೂಲ ಭಾಷೆಯಲ್ಲಿ ಮಕಾರಿಯ ಅಂತ ಅದ್ರ ಹೆಸರು. ಅದು ಸುಮಾರು ಒಂದಡಿ ಉದ್ದ ಅಷ್ಟೇ. ಅದು ಎರಡು ಕಡೆ ಹರಿತವಾಗಿರ್ತದೆ. ಬಹಳ ಚೂಪಾದಂತಹ ಒಂದು ಕತ್ತಿ. ಮತ್ತೆ ಅದು ಪ್ರಾಣ ರಕ್ಷಣೆಗೋಸ್ಕರವಾಗಿ ಇಟ್ಟುಕೊಳ್ಳುವಂತ, ಹಿಂದಿನ ಕಾಲದಲ್ಲಿ ಪ್ರಾಣ ರಕ್ಷಣೆಗೋಸ್ಕರವಾಗಿ ಇಟ್ಕೊಳ್ತಾ ಇದ್ರು. ನಾವು ನೋಡ್ತಾ ಇದ್ದೆ, ನಾವು ಚಿಕ್ಕ ಹುಡುಗರಾಗಿದ್ದಾಗ ಪೊಲೀಸ್ನವರು ಅವರು ಇದಕ್ಕೆ ಬರೋರು, ಅವ್ರ ಕೈನಲ್ಲಿ ಗನ್ ಇರ್ತಾ ಇತ್ತು. ಆದ್ರೆ ಆ ಗನ್ನಿನ ಮುಂದೆ ಒಂದು ಚೂಪಾದ ಒಂದು ಕತ್ತಿ ಕೂಡ ಇರ್ತಾ ಇತ್ತು. ನೀವು ನೋಡಿದ್ರೇನೋ ಗೊತ್ತಿಲ್ಲ, ನಾವು ನೋಡಿದ್ದೀವಿ. ಅದು ಚೂಪಾದ ಕತ್ತಿ ಗನ್ ಮುಂದೆ, ಅದನ್ನ ತೆಗಿಬಹುದು. ಒಂದು ವೇಳೆ ಆ ಗನ್ನೊಳಗೆ ಬುಲೆಟ್ ಏನಾರ ಮುಗ್ದೋಗ್ಬಿಟ್ರೆ ಆ ಕತ್ತಿನ ಉಪಯೋಗಿಸ್ತಾರೆ ಅವರು. ಯಾವ್ದಾದ್ರು ಆಕ್ರಮಣ ಮಾಡುವಂತ ಪರಿಸ್ಥಿತಿ ಬಂದ್ರೆ ಕತ್ತಿನ ಉಪಯೋಗಿಸ್ತಾರೆ. ಈ ರೀತಿಯಲ್ಲಿ ಈ ದೇವರ ವಾಕ್ಯ ಎಂಬಂತ ಕತ್ತಿ ನಾವೆಲ್ಲರೂ ಇದನ್ನ ಬಹಳ ಪ್ರಾರ್ಥನಾ ಪೂರ್ವಕವಾಗಿ ಅದನ್ನ ಉಪಯೋಗಿಸುವಂಥದ್ದು ಬಹಳ ಅತಿ ಅವಶ್ಯಕವಾದಂತಹ ಸಂಗತಿ. ಈ ದೇವರ ವಾಕ್ಯ ಎಂಬಂತ ಈ ಕತ್ತಿಯನ್ನ ನಾವು ಹೇಗೆ ಉಪಯೋಗಿಸಬೇಕು, ಇದನ್ನ ಉಪಯೋಗಿಸುವಂತ ಕ್ರಮವೇನು ಏನಂತ ಹೇಳುವಾಗ, ದೇವರ ವಾಕ್ಯದ ಕಡೆಗೆ ಹಸಿವೆ ಇರಬೇಕು, ಆಸಕ್ತಿ ಇರಬೇಕು, ಕೇಳುವಂತ ಕಿವಿಗಳು ನಮಗೆ ಬೇಕು, ಗ್ರಹಿಸುವಂತ ಹೃದಯ ನಮಗೆ ಬೇಕು, ಮತ್ತೆ ದೀನತೆ ಬೇಕು, ತಗ್ಗಿಸುವಿಕೆ ಬೇಕು. ಹೀಗೆ ನಾವು ನಮ್ಮ ಜೀವಿತವನ್ನು ಬದಲಾವಣೆಯಿಂದ ಹೋಗುವಾಗ ಖಂಡಿತವಾಗಿಯೂ ಈ ಖಡ್ಗವನ್ನ ನಾವು ಉಪಯೋಗಿಸ್ತಾ ಬರ್ತೇವೆ. ಉದಾಹರಣೆಗೆ ಬೆತಾನ್ಯದ ಮರಿಯಳು ಕರ್ತನು ಅವರ ಮನೆಗೆ ಭೇಟಿ ಕೊಟ್ಟಾಗ ಮಾರ್ತಳು ಯೇಸು ಸ್ವಾಮಿಗೆ ಏನ್ ತಿನ್ಬೇಕೋ, ಕುಡಿಯಕ್ಕೆ ಏನ್ ಬೇಕೋ ಅದ್ರ ಬಗ್ಗೆ ಅವಳು ಕಾಳಜಿ ವಹಿಸ್ಕೊಂಡು. ಆದ್ರೆ ಮರಿಯಳು ಏನ್ ಮಾಡಿದ್ರು ಗೊತ್ತಾ? ಅವಳು ತಿನ್ನೋ ಕಡೆ ಗಮನ ಕೊಡ್ಲೇ ಇಲ್ಲ. ಅವಳು ಮೊದಲು ಬಂದು ಯೇಸು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕುಂತ್ಕೊಂಡು ಯೇಸು ಸ್ವಾಮಿ
ಬೋಧಿಸುವಂತಹ ವಾಕ್ಯಗಳನ್ನ ಬಹಳ ಆಸಕ್ತಿಯಿಂದ ಅವಳು ಕೇಳ್ತಾ ಬಂದು ದೇವರು ಇವಳನ್ನ ಬಹಳವಾಗಿ ಆಶೀರ್ವದಿಸ್ತಾರೆ. ಇವತ್ತು ಎಲ್ಲಾ ಸಭೆಗಳಲ್ಲಿ ಅವಳ ವಿಷಯ ಓದ್ತೇವೆ. ಅವಳು ಕರ್ತನಿಗೆ ಮಾಡಿದಂತ ಆರಾಧನೆ ವಿಷಯವಾಗಿ ಓದ್ತೇವೆ. ಅವಳ ಜೀವಿತ ಯಾವ ರೀತಿಯಲ್ಲಿ ಪರಿವರ್ತನೆ ಆಯ್ತು ಎಂಬಂತ ವಿಷಯವನ್ನ ಓದ್ತೇವೆ. ಇವತ್ತು ದೇವರ ವಾಕ್ಯವನ್ನ ನನ್ನ ಪ್ರಿಯ ಸಹೋದರ ಸಹೋದರಿ ಅದರ ಮುಂದೆ ಬಹಳವಾಗಿ ನಾವು ತಗ್ಗಿಸಿಕೊಂಡು ಅದನ್ನ ನಾವು ಉಪಯೋಗಿಸ್ಕೊಂಡ್ರೆ ಅಂದ್ರೆ ಆ ಹಸಿವೆ, ನಿಜವಾದಂತ ಆತ್ಮೀಕವಾದ ಹಸಿವೆ, ಆಸಕ್ತಿ, ಕೇಳುವಂತ ಕಿವಿಗಳು, ಗ್ರಹಿಸುವಂತ ಹೃದಯ, ತಗ್ಗಿಸುವಿಕೆ, ಪ್ರೀತಿ, ಇದೆಲ್ಲವನ್ನು ನಾವು ಹೊಂದಿಕೊಂಡು ಕರ್ತನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡ್ರೆ ಖಂಡಿತವಾಗಿಯೂ ಈ ದೇವರ ವಾಕ್ಯ ನಮ್ಮನ್ನು ಬದಲಾವಣೆ ಮಾಡ್ತಾ ಹೋಗ್ತದೆ. ದೇವರ ವಾಕ್ಯ ಹೇಳ್ತದೆ. ತಿರುಗಿ ನಾನು ಅದನ್ನ ಒಂದ್ಸತಿ ಹಾಗೆ ನಾನು ಓದಿ ಮುಗಿಸ್ಬಿಡ್ತೇನೆ. ಏನಂತ ಹೇಳುವಾಗ ವಾಕ್ಯ ಹೀಗೆ ಹೇಳ್ತದೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಹೀಗೆ ದೇವರು ನಮಗೆ ವಿಶೇಷವಾದಂತ ಕೃಪೆಯನ್ನು ಕೊಡ್ಲಿ. ಆಮೇಲೆ